ಇನ್ವೆಸ್ಟ್ಮೆಂಟ್ ಅಂದ್ರೆ ಗೊತ್ತಾ? ಹೂಡಿಕೆ. ಯಾವಾಗ ಅದು ಉದ್ಭವ ಆಗ್ತದೆ? ಹೂಡಿಕೆ ಇನ್ವೆಸ್ಟ್ಮೆಂಟ್ ಯಾವಾಗ ಪ್ರಾರಂಭ ಆಗ್ತದೆ? ಯಾವಾಗ ಉದ್ಭವ ಆಗ್ತದೆ? ಯಾವ ಸಮಯದಲ್ಲಿ? ಸಪೋಸ್ ಸಂಪನ್ಮೂಲ ಇದ್ದು ನಿಮ್ಮಲ್ಲಿ ನೀವು ಸಾಲವನ್ನು ಕೊಟ್ಟು ಸಾಲಕ್ಕೆ ಬೇಡಿಕೆ ಇಲ್ಲದೆ ಇದ್ರೆ, ನಿಮ್ಮ ಮೆಂಬರ್ಸಿಂದ ಬೇಡಿಕೆ ಇಲ್ಲದೆ ಇದ್ರೆ, ಆವಾಗ ನಿಮಗೆ ಸರ್ಪ್ಲಸ್ ಫಂಡ್ಸ್ ಉಳಿತದೆ. ಆ ಉಳಿದಂಥ ಹೆಚ್ಚುವರಿ ನಿಧಿ ಏನಿದೆಯಲ್ಲ, ಆ ಹೆಚ್ಚುವರಿ ನಿಧಿಯನ್ನ ಯಾವ ರೀತಿ ಬಳಕೆ ಮಾಡ್ಕೊಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಲಾಭದಾಯಕವಾಗಿ ಮತ್ತು ಸುಭದ್ರವಾಗಿ ಮತ್ತು ಸೆಕ್ಯೂರಿಟಿಯಾಗಿ, ಭದ್ರತೆಯಿಂದ ಯಾವ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಲ್ಲಿ ನಿಮಗೆ ಖಾತ್ರಿ ಇರಬೇಕು, ನಿಮ್ಮ ದುಡ್ಡಿಗೆ ಭದ್ರತೆ ಇರಬೇಕು, ನೀವು ಕೇಳಿದಾಗ ವಾಪಸ್ ಬರಬೇಕು, ಲಿಕ್ವಿಡಿಟಿ ಇರಬೇಕು. ಆಮೇಲೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಆ ಇನ್ವೆಸ್ಟ್ಮೆಂಟ್ ಮೇಲೆ ನಿಮಗೆ ಕನಿಷ್ಠ ಪ್ರಮಾಣದ ಲಾಭ ಆದರೂ ಇರಬೇಕು. ಸಾಲ ಕೊಟ್ಟರೆ 4-5-6% ನಿಮಗೆ ಲಾಭ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಡಿಮೆ ಸಿಗುತ್ತೆ ಅಲ್ವಾ? ಯಾರು ಅಷ್ಟು ಇನ್ವೆಸ್ಟ್ಮೆಂಟಲ್ಲಿ ಅಷ್ಟು ಮಾರ್ಜಿನ್ ಸಿಗೋದಿಲ್ಲ, ಗೊತ್ತೇ? ಅದಕ್ಕೋಸ್ಕರ ಆ ಹೆಚ್ಚುವರಿ ಉಳಿದಂಥ ಠೇವಣಿ ಆಗಿರಲಿ, ಶೇರ್ ಆಗಿರಲಿ, ಸಂಪನ್ಮೂಲ ಆಗಿರಲಿ, ದುಡಿ ಬಂಡವಾಗಿರಲಿ, ಅದನ್ನು ಯಾವ ರೀತಿ ಲಾಭದಾಯಕವಾಗಿ ನಾವು ಬಳಸ್ಕೊಬೇಕು ಅನ್ನೋದೇ ಈ ಒಂದು ಹೂಡಿಕೆ. ಎಲ್ಲಿ ಹೂಡಬೇಕು, ಎಷ್ಟು ಮಟ್ಟಿಗೆ ಹೂಡಬೇಕು ಅಂತಕ್ಕಂಥದ್ದು ನೀವು ಇಲ್ಲಿ ವಿವೇಚನಾಯುಕ್ತವಾಗಿ ಇನ್ವೆಸ್ಟ್ ಅಂತ ಮಾಡಬೇಕು. ಇದು ಅಷ್ಟೇನೆ. ಯಾವುದೇ ಹೆಚ್ಚುವರಿ ಮೊತ್ತವನ್ನು ನೀವೆಲ್ಲಾದರೂ ನಿಮ್ಮ ಬಿಸ್ನೆಸ್ಸಿಂದ ಹೊರಗಡೆ ಹೂಡಿಕೆ ಮಾಡಬೇಕಾದ್ರೆ ಆ ಹೂಡಿಕೆಗೆ ಅನುಮತಿ ಕೊಡ್ತಕ್ಕಂಥವ್ರು ಯಾರು? ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಧ್ಯಕ್ಷರೊಬ್ಬರು ಹೂಡಿಕೆ ಮಾಡೋಂಗಿಲ್ಲ. ನಿಮ್ಮನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಅಥವಾ ಅಧ್ಯಕ್ಷರ ಗಮನಕ್ಕೆ ಬರ್ದೇನೆ, ಆಡಳಿತ ಮಾಡಲಿ ಗಮನಕ್ಕೆ ಬರ್ದೇನೆ ಮುಖ್ಯ ಕಾರ್ಯನಿರ್ವಾಹಕರು ಒಬ್ಬರೇ ತೀರ್ಮಾನ ತೊಗೊಳಕ್ಕೆ ಬರೋದಿಲ್ಲ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದು ಬೋರ್ಡಿಗೆ ಬಂದೇನೆ ರೆಸಲ್ಯೂಷನ್ ಆಗಿ ತೀರ್ಮಾನ ಆಗಬೇಕು, ಚರ್ಚೆಯಾಗಿ. ಸೊ ಹಾಗಾಗಿ ಇಲ್ಲಿ ಬೋರ್ಡ್ ಈಸ್ ರೆಸ್ಪಾನ್ಸಿಬಲ್. ಯಾವುದೇ ಭದ್ರತೆ ಇಲ್ದಂಗೆ, ಗ್ಯಾರಂಟಿ ಇಲ್ದೇನೆ, ಯಾವುದೋ ಒಂದು ಆಸೆ ಆಮಿಷಗಳು ಒಳಗಾಗಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆ ದುಡ್ಡು ಬರದೇ ಇದ್ರೆ ಆವಾಗ ಆಡಳಿತ ಮಂಡಳಿಯವರೇ ಆ ದುಡ್ಡಿಗೆ ಜವಾಬ್ದಾರಿ, ಆ ನಷ್ಟಕ್ಕೆ ಜವಾಬ್ದಾರಿ ಆಗ್ತಾರೆ. ನಿಮ್ಮಿಂದ ವಸೂಲಿ ಮಾಡೋದಕ್ಕೆ ಕಾಯ್ದೆನೆಲ್ಲ ಅವಕಾಶ ಇದೆ, ಗೊತ್ತಾಯ್ತು? ಸೊ ಅದಕ್ಕೋಸ್ಕರನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಈ 3 ಅಂಶಗಳನ್ನು ಗಮನದಲ್ಲಿ ಇಟ್ಕೊಬೇಕು. ಒಂದನೇದು ಗ್ಯಾರಂಟಿ. ನಿಮ್ಮ ದುಡ್ಡಿಗೆ ಯಾವುದೇ ರೀತಿ ದೋಖ ಆಗಬಾರ್ದು, ಮೋಸ ಆಗಬಾರ್ದು. ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬರಬೇಕು. ಅಂಥ ಕಡೆ ಗ್ಯಾರಂಟಿ ಇರೋ ಕಡೆ, ನಿಮಗೆ ಭರವಸೆ ಇರೋ ಕಡೆ ದುಡ್ಡನ್ನು ಹೂಡಬೇಕೇ ಹೊರತು ಈ ಕಂಪನಿಗಳು ಇವೆಲ್ಲ ಬ್ಲೇಡ್ ಕಂಪನಿಗಳು ರಾತ್ರಿಯಲ್ಲೇ ಮುಚ್ಕೊಂಡು ಹೋಗ್ಬಿಡ್ತವೆ. ನಾವು 20 ಕೊಡ್ತೀವಿ, 22 ಕೊಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ದುಡ್ಡು ತೊಗೊಂಬಿಟ್ಟು ರಾತ್ರಿಯಲ್ಲೇ ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಅಂಥ ಕಡೆ ಹೂಡಕ್ಕೆ ಹೋಗಬಾರ್ದು. ಆಮೇಲೆ ಬ್ಯಾಂಕಿಂಗ್ ಅಲ್ಲದೇನೆ ಬೇರೆ ಬೇರೆ ಈ ಶುಗರ್ ಫ್ಯಾಕ್ಟ್ರೀಸು, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದು ಸೊಸೈಟಿನಲ್ಲಿ ಇಂಥ ಕಡೆ ಹೂಡಿದ್ರೆ ನಿಮ್ಮ ದುಡ್ಡಿಗೆ ಭದ್ರತೆ ಇಲ್ಲ. ಯಾಕೆಂದರೆ ಬೋರ್ಡ್ 5 ವರ್ಷಕ್ಕೊಂದ್ಸರಿ ಚೇಂಜ್ ಆಗುತ್ತೆ. ಈ ಬೋರ್ಡ್ನವ್ರು ಇರ್ತಾರೆ, ನೀವು ಹೂಡಿದಾಗ ಇನ್ನೊಂದು ವಾಪಸ್ ತಗೊಬೇಕಾದ್ರೆ ಇನ್ನೊಂದು ಬೋರ್ಡ್ನವ್ರು ಇರ್ತಾರೆ. ಆವಾಗ ಆ ಸೊಸೈಟಿ ಲಾಸ್ಗೆ ಹೋಗಿರ್ತದೆ. ಆವಾಗ ನಿಮ್ಮ ದುಡ್ಡು ವಾಪಸ್ ಬರೋದಿಲ್ಲ, ಅಥವಾ ಮುಚ್ಕೊಂಡೇ ಹೋಗ್ಬಿಟ್ಟಿರ್ತದೆ, ಲಿಕ್ವಿಡೇಟ್ ಆಗಿ ಹೋಗ್ಬಿಟ್ಟಿರ್ತದೆ. ಸೊ ಆ ಒಂದು ದೃಷ್ಟಿಯಿಂದಲೇ ನೀವು ಯಾವುದೇ ಸರ್ಪ್ಲಸ್ ಫಂಡ್ಸನ್ನು, ನಿಮಗೆ ಬಳಕೆಗೆ ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ಹೆಚ್ಚುವರಿ ಮೊತ್ತ ನಿಮ್ಮಲ್ಲಿ ಇದ್ದರೆ ಅದನ್ನು ನೀವು ಎಲ್ಲಿ ನಿಮಗೆ ಖಾತ್ರಿ ಇರುತ್ತೆ, ನಮ್ಮ ದುಡ್ಡಿಗೆ ಮೋಸ ಆಗೋದಿಲ್ಲ ಅಂತಕ್ಕಂಥ ಗ್ಯಾರಂಟಿ ಇರ್ತದೆ, ಅಂಥ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂಥ ಕಡೆ ಎಲ್ಲಿ ಅಂತಂದರೆ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಹೂಡ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಬೇಕಾದ್ರೆ ಒಂದು ಬಡ್ಡಿ ಅಷ್ಟು ನಿಮಗೆ ಕಡಿಮೆ ಬರ್ತದೆ, ಆದರೆ ಅಸಲಿಗಂತೂ ಮೋಸ ಇಲ್ಲ. ಕೆಲವು ಕಡೆ ಏನಾಗುತ್ತೆ, ಅಸಲು ಬರೋದಿರಲಿ, ಬಡ್ಡಿ ಬರೋದಿರಲಿ, ಅಸಲೇ ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ಸೊ ಅದೇ ರೀತಿ ಎಷ್ಟೋ ನಮ್ಮ ಸೌಹಾರ್ದ ಸಹಕಾರಿಗಳು, ಇತರೆ ಸಹಕಾರ ಸಂಘಗಳು ನಮ್ಮ ಬೆಳಗಾಂ ಪ್ರಾಂತ್ಯದಲ್ಲಿ, ಬಾಗಲಕೋಟೆ ಪ್ರಾಂತ್ಯದಲ್ಲಿ ಮತ್ತು ಇಲ್ಲಿ ಬೇರೆ ಬೇರೆ ಕಡೆ ಇವತ್ತು ದುಡ್ಡನ್ನು ಮರುಪಾವತಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಎಲ್ಲ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಕೇಸ್ ಬಿದ್ದಾಯಿವೆ, ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ, ಗ್ರಾಹಕರ ನ್ಯಾಯಾಲಯದಲ್ಲಿ. ಸೊ ಅದಕ್ಕೋಸ್ಕರನೇ ನಿಮ್ಮ ಹೆಚ್ಚುವರಿ ಮೊತ್ತ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ದೀರ್ಘಾವಧಿ ಹೂಡಕ್ಕೆ ಹೋಗ್ಬೇಡಿ. 5 ವರ್ಷಕ್ಕೆ 10 ವರ್ಷಕ್ಕೆ ಹೂಡಕ್ಕೆ ಹೋಗ್ಬೇಡಿ, ಅಲ್ಪಾವಧಿಗೆ. ಯಾಕಂದ್ರೆ ಅದು ದುಡ್ಡು ನಿಮಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ 6 ತಿಂಗಳು, ವರ್ಷಕ್ಕೋ 2 ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂದರೆ ಅಲ್ಲಿ ಹೂಡಿ. ಆ ಒಂದು ಗೌರ್ಮೆಂಟ್ ಬಾಂಡ್ಗಳಲ್ಲಿ ಮತ್ತು ಸರ್ಕಾರದ ಸಂಸ್ಥೆಗಳಲ್ಲಿ, ಈ ಶೇರ್ನಲ್ಲಿ ಹೂಡಕ್ಕೆ ಹೋಗ್ಬೇಡಿ. ಮ್ಯೂಚುವಲ್ ಫಂಡಲ್ಲೂ ಹೂಡಕ್ಕೆ ಹೋಗ್ಬೇಡಿ, ಲಾಸ್ ಆಗಿಬಿಡುತ್ತೆ, ಜಾಸ್ತಿ ಏರಿಳಿತ ಆಗ್ತದೆ, ಗ್ಯಾರಂಟಿ ಇಲ್ಲ ಮ್ಯೂಚುವಲ್ ಫಂಡು ಮತ್ತು ಶೇರ್ಗಳಲ್ಲಿ, ಗೊತ್ತಾಯ್ತಾ? ನೀವು ಕಮರ್ಷಿಯಲ್ ಬ್ಯಾಂಕು, SBI, ಕೆನರಾ ಬ್ಯಾಂಕ್, ದೇನಾ ಬ್ಯಾಂಕ್, ಈ ಥರ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಹೂಡಿ, ತೊಂದರೆ ಇರೋದಿಲ್ಲ, ಗೊತ್ತಾಯ್ತಾ? ಅದ್ರ ಜೊತೆಗೆ ಈ ರೀತಿ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ನೀವು ಹೂಡಿದ್ರೆ
ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ಆಗೋದಿಲ್ಲ. ನೀವು ಇಟ್ಟಂಥ ಅಸಲಿಗೆ ಬಡ್ಡಿ ಅಂತೂ ಕಡಿಮೆ ಬರುತ್ತೆ, ತೊಂದರೆ ಇಲ್ಲ, ಗೊತ್ತಾಯ್ತಾ? ಸೊ ಇದು ಒಂದನೇದು, ಒಂದು ಗ್ಯಾರಂಟಿ ಇರಬೇಕು. ಎರಡನೇದು ಲಿಕ್ವಿಡಿಟಿ, ನೀವು ಕೇಳ್ದಂಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಬೀಳಂಗಿರಬೇಕು. ಮೂರನೇದು ನಿಮಗೆ ಫೈನಾನ್ಷಿಯಲ್ ಮಾರ್ಜಿನ್ ಇರಬೇಕು, ಅಂದರೆ ಲಾಭಾಂಶ ಇರಬೇಕು. ಲಾಭಾಂಶ ಅಂದರೆ 6 ಬರೋದು ಬರಲು 3 ಬರಲಿ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಈ 3 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಹೂಡಿಕೆ ಮಾಡ್ತಕ್ಕಂಥ ಜವಾಬ್ದಾರಿ, ಅಧಿಕಾರ ಇರತಕ್ಕಂಥದ್ದು ಆಡಳಿತ ಮಂಡಳಿಯವರಿಗೆ. ಅದನ್ನ ಅನುಷ್ಠಾನಕ್ಕೆ ತರೋದು ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕರು. ಸೊ ಹಾಗಾಗಿ ಆಡಳಿತ ಮಂಡಳಿಯವರು ಇಲ್ಲಿ ನೀವು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಬೇಕಾಗಿರೋದು. ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಅರ್ಬನ್ ಬ್ಯಾಂಕ್ಗಳು, ಎಷ್ಟೋ ಸೊಸೈಟಿಗಳು ಈ ಹೂಡಿಕೆ ಮಾಡೋದ್ರಲ್ಲೇನೆ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅವರು ಯಾರೋ ದಾಕ್ಷಿಣ್ಯಕ್ಕೋಸ್ಕರ ಅಧ್ಯಕ್ಷ ಹೇಳಿರು ಅಂತ ಹೇಳೋದು, ಅದು ಇನ್ನೊಬ್ರು ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು, ಪ್ರಭಾವ ಬೀರಿರು ಅಂತ ತಗೊಂಡೋಗಿ ಇಟ್ಟುಬಿಡೋದು, ಅಥವಾ ಏನೋ 1% 0.5% ಕಮಿಷನ್ ಕೊಡ್ತಾರೆ ಅಂತ ಇಟ್ಟುಬಿಡೋದು. ಈ ಒಂದು ಆಶೆ ಅಮಿಷಗಳೇ ಒಳಗಾಗಿ ಇವತ್ತಿನ ದಿವಸ ಅವ್ರು ಹೂಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟು ವಾಪಸ್ ಬರುವಂಥ ಪರಿಸ್ಥಿತಿನೇ ಇಲ್ಲ. ಯಾವಾಗ ಇನ್ವೆಸ್ಟ್ಮೆಂಟ್ ವಾಪಸ್ ಬರೋದಿಲ್ಲ, ಡೆಪಾಸಿಟ್ದಾರಿಗೂ ವಾಪಸ್ ಕೊಟ್ಟಿಲ್ಲ. ಹೀಗಾಗೇನೆ ಕೆಲವು ಬ್ಯಾಂಕ್ಗಳು, ಸೊಸೈಟಿಗಳು ಮುಳುಗೋಗಿರ್ತಕ್ಕಂಥದ್ದು, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರನೇ ಇನ್ವೆಸ್ಟ್ಮೆಂಟಲ್ಲಿ ಆರ್ಥಿಕ ಶಿಸ್ತನ್ನು ಕಾಪಾಡಬೇಕಾಗಿರೋದು ಬೋರ್ಡ್ನವರ ಜವಾಬ್ದಾರಿ, ಗೊತ್ತಾಯ್ತು? ಇದು 3. ನೆಕ್ಸ್ಟ್ ನಾವು ನೋಡ್ತಕ್ಕಂಥ ಏನಪ್ಪ ಅಂತಂದರೆ ರಿಕವರಿ, ಮೋಸ್ಟ್ ಇಂಪಾರ್ಟೆಂಟ್. ಸಾಲ ವಸೂಲಾತಿ. ಯಾಕೆಂತಂದರೆ ನೀವು ಡೆಪಾಸಿಟ್ ಪೋರ್ಟ್ಫೋಲಿಯೋ, ಲೆಂಡಿಂಗು, ಇನ್ವೆಸ್ಟ್ಮೆಂಟು ಇದು ಮಾಡಿದ್ಮೇಲೆ ರಿಕವರಿ ಏನಿದೆಯಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ಈ ಇನ್ವೆಸ್ಟ್ಮೆಂಟಲ್ಲಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಒಂದೇ ಬ್ಯಾಂಕಲ್ಲಿ ಇಡಕ್ಕೆ ಹೋಗಬೇಡಿ. ಅದು ಬಹಳ ಮುಖ್ಯ. ಯು ಕ್ಯಾನ್ ಪುಟ್ ಇನ್ ಡಿಫ್ರೆಂಟ್ ಬ್ಯಾಸ್ಕೆಟ್ಸ್ ಅಂತ. ಇವಾಗ ಒಂದು ಟೊಮೊಟೊ ಕೊಳ್ತೋಗಿದ್ರೆ ಆ ಬ್ಯಾಸ್ಕೆಟ್ನಾಗ ಇರ್ತಕ್ಕಂಥ ಎಲ್ಲ ಟೊಮೊಟೊನು ಕೊಳ್ತೋಗ್ಬಿಡ್ತವೆ. ಅದೇ ನಿಮ್ಮಲ್ಲಿ ದುಡ್ಡು ಒಂದು 50 ಲಕ್ಷ ರೂಪಾಯೋ 1 ಕೋಟಿ ರೂಪಾಯೋ ಹೆಚ್ಚುವರಿ ಇದೆ ಅಂತಂದರೆ ಆ 1 ಕೋಟಿ ರೂಪಾಯಿ ತೊಗೊಂಡೋಗ್ಬಿಟ್ಟು ಒಂದೇ ಬ್ಯಾಂಕಲ್ಲಿ ಅಥವಾ ಒಂದೇ ಸಂಸ್ಥೆಯಲ್ಲಿ ಒಂದೇ ಬಾಂಡಲ್ಲಿ ಹಾಕೋಣಕ್ಕೆ ಹೋಗ್ಬೇಡ್ರಿ. ಅಲ್ಲಲ್ಲ 1 10 ಲಕ್ಷ ಆ ಬ್ಯಾಂಕು, 1 10 ಲಕ್ಷ ಈ ಬ್ಯಾಂಕು, 1 10 ಲಕ್ಷ ಬಾಂಡು, ಈ ರೀತಿನಲ್ಲಿ ನೀವು ಡಿಫ್ರೆಂಟ್ ಇದರಲ್ಲಿ ಇಟ್ಟಿದ್ರೆ ಅವು ಒಂದು ಕಡೆ ತೊಂದರೆ ಆದ್ರೂ ನೀವು ತಡ್ಕೊಬೋದು. ಹೆಚ್ಚು ಕಮ್ಮಿ ಆದರೆ ಹೆಚ್ಚು ಕಮ್ಮಿ ಆಗೋದಿಲ್ಲ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಮತ್ತು ಗೌರ್ಮೆಂಟ್ ಬಾಂಡ್ಗಳಲ್ಲಿ ಹೂಡಿದಾಗ, ಆದ್ರೂ ನಾವು ಹೇಳೋಕ್ಕಾಗೋದಿಲ್ಲ. ಆ ಒಂದು ದೃಷ್ಟಿಯಿಂದ ನಿಮ್ಮ ಹೆಚ್ಚುವರಿ ಸಂಪನ್ಮೂಲ ಏನಿರ್ತದೆ ಡಿಫ್ರೆಂಟ್ ಬ್ಯಾಂಕ್ಗಳಲ್ಲಿ 1 10 ಲಕ್ಷ ಈ ಬ್ಯಾಂಕಲ್ಲಿ ಇಡಿ, ಗೌರ್ಮೆಂಟ್ SBIನಲ್ಲಿ, ಅಥವಾ ಇನ್ನೊಂದು 10 ಲಕ್ಷ ಇದೆ ಕೆನರಾ ಬ್ಯಾಂಕಲ್ಲಿ, ದೇನಾ ಬ್ಯಾಂಕಲ್ಲಿ, ಅಥವಾ ಗೌರ್ಮೆಂಟ್ ಬ್ಯಾಂಕಲ್ಲಿ ಇಡಿ. ಈ ಥರ ಇಟ್ಟರೆ ನಿಮಗೆ ಯಾವುದೇ ರೀತಿಯಾಗಿದೆ ತಗೊಂಡೋಗಿ ಎಲ್ಲ ದುಡ್ಡನ್ನು ಒಂದೇ ಬ್ಯಾಂಕಲ್ಲಿ ಇಡಕ್ಕೆ ಹೋಗಬೇಡಿ. ಬೇಕಾದ್ರೆ ಒಂದು 0.5% 1/4% ಹೆಚ್ಚು ಕಮ್ಮಿ ಇರ್ಬೋದು, ಡಿಫ್ರೆಂಟು, ತೊಂದರೆ ಇಲ್ಲ, ಇಂಟ್ರೆಸ್ಟಲ್ಲಿ ಡಿಫ್ರೆನ್ಸಸ್ ಇದ್ರೆ. ಆದರೆ ಅಸಲಿಗೆ ಯಾವಾಗೂ ನಷ್ಟ ಆಗೋದಿಲ್ಲ. ಬಡ್ಡಿ ಬರ್ತಕ್ಕಂಥ ಲಾಭಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹೊರತು ಅಸಲು ಇಂಟ್ಯಾಕ್ಟ್ ಆಗಿರ್ತದೆ. ಅದರಿಂದ ನಿಮಗೆ ವಾಪಸ್ ಕೊಡೋದಕ್ಕೆ, ಡೆಪಾಸಿಟ್ದಾರರಿಗೆ ಗೌರವ ಉಳಿಸ್ಕೊಳೋದಕ್ಕೆ, ಮರ್ಯಾದೆ ಉಳಿಸ್ಕೊಳೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಸೊ ಇದು ಇನ್ವೆಸ್ಟ್ಮೆಂಟಲ್ಲಿ ನೀವು ಗಮನಿಸಬೇಕಾಗಿರೋದು. ನೆಕ್ಸ್ಟ್ ರಿಕವರಿ, ವಸೂಲಾತಿ. ಈ ರಿಕವರಿನೂ ಸಹ ನೀವು ಭಾಳಷ್ಟು ಮುತುವರ್ಜಿ ವಹಿಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ಸರಿಯಾಗಿ ಲಾಭ ಬರಬೇಕು ಅಂದರೆ, ಯಾಕೆಂದರೆ ಸಹಕಾರ ಸಂಘಗಳಿಗೆ ಮೇನ್ ಇನ್ಕಮ್ ಯಾವುದು, ಮುಖ್ಯವಾಗಿರ್ತಕ್ಕಂಥ ಆದಾಯ ಯಾವುದು? ಬಡ್ಡಿ ತಾನೆ. ಬಡ್ಡಿ ಬಂದರೆ ತಾನೇ ನೀವು ಲಾಭಕ್ಕೆ ಬರೋದು. ಯಾಕೆಂದರೆ ಫಸ್ಟ್ಲಿ ಬಂದರೆ ಡೆಪಾಸಿಟ್ದಾರಿಗೆ ವಾಪಸ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೇನ್ ಇನ್ಕಮ್ ಟು ದಿ ಸೊಸೈಟಿ, ಸೊಸೈಟಿಗಳಿಗೆ ಮೂಲ ಆದಾಯ ಯಾವುದಪ್ಪ, ಅದರಲ್ಲೂ ಹೆಚ್ಚುವರಿ ಆದಾಯ ನಮ್ಮ ವ್ಯವಹಾರದಲ್ಲಿ ಬರ್ತಕ್ಕದ್ದು ಯಾವುದಪ್ಪ ಅಂತಂದರೆ ಈ ಒಂದು ಇಂಟ್ರೆಸ್ಟ್, ಅಂದರೆ ಬಡ್ಡಿ. ಸೊ ಅದಕ್ಕೋಸ್ಕರ ಸಾಲ ವಸೂಲಿ ಆದರೆ ತಾನೇ ಬಡ್ಡಿ ಬರೋದು. ಸೊ ಆ ಒಂದು ದೃಷ್ಟಿಯಿಂದಲೇ ಸಾಲ ವಸೂಲಾತಿಗೆ ಆಡಳಿತ ಮಂಡಳಿಯವರು ಅತಿ ಹೆಚ್ಚಿನ ಒಂದು ಮುತುವರ್ಜಿ ಮತ್ತು ಆಸಕ್ತಿಯನ್ನು ವಹಿಸಬೇಕು. ಸಾಲ ಕೊಡೋದು ನಮ್ಮ ಜವಾಬ್ದಾರಿ, ಆಡಳಿತ ಮಂಡಳಿನಲ್ಲಿ ಮಂಜೂರು ಮಾಡೋದು ನಮ್ಮ ಜವಾಬ್ದಾರಿ, ವಸೂಲಿ ಮಾಡೋದು ಸಿಬ್ಬಂದಿದು ಅಂತ ತಿಳ್ಕೊಬಾರ್ದು. ಇದರಲ್ಲಿ ನಿಮ್ಮ ಪಾತ್ರನೂ ಜಾಸ್ತಿ ಇದೆ. ಯಾಕೆಂದರೆ ಅಧ್ಯಕ್ಷರು, ನಿರ್ದೇಶಕರು, ನೀವು ಸಾಲವನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಬೋರ್ಡ್ನಲ್ಲಿ. ಸೊ ಅದಕ್ಕೋಸ್ಕರ ವಸೂಲಾತಿನೂ ಯಾವ ರೀತಿ ಆಯಿತು, ಯಾವ ಪ್ರಮಾಣದಲ್ಲಿದೆ ವಸೂಲಾತಿ ಅನ್ನೋದನ್ನು ನೀವು ಕನಿಷ್ಠ ತಿಂಗಳ ಮೀಟಿಂಗ್ ಮಾಡಿದಾಗ ನೀವು ಒಂದು ಸಬ್ಜೆಕ್ಟನ್ನು ಇನ್ವೇರಿಯಬಲಿ ಬೋರ್ಡ್ ಮೀಟಿಂಗ್ನಲ್ಲಿ ಇಟ್ಕೋಬೇಕು. ಬೋರ್ಡ್ ಮೀಟಿಂಗ್ ಕೆಲವರು ಹೆಂಗೆ ಮಾಡ್ತಾರೆ ಅಂದರೆ ರೊಟೀನ್ ಮಾಡಿಬಿಡ್ತಾರೆ. ನೋಟಿಸ್ ಓದಿ ರೆಕಾರ್ಡ್ ಮಾಡೋದು, ಹಿಂದಿನ ಮೀಟಿಂಗನ್ನು ಸ್ಥಿರೀಕರಿಸೋದು, ಜಮಾ ಖರ್ಚು ಅಪ್ರೂವ್ ಮಾಡೋದು, ಆಮೇಲೆ ಸಾಲ ಮಂಜೂರು ಮಾಡೋದು, ಅಥವಾ ಸಿಬ್ಬಂದಿಗೆ ಸಂಬಳ TADA ಕೊಡೋದು. ಇಷ್ಟಕ್ಕೆ ಸೀಮಿತವಾಗಬಾರ್ದು ಬೋರ್ಡ್ ಮೀಟಿಂಗ್ ಅಂದರೆ. ಬೋರ್ಡ್ ಮೀಟಿಂಗು ನಿಮ್ಮ ಸಂಪೂರ್ಣ ಒಂದು
ರಿವ್ಯೂ ಆಗಬೇಕು, ವಿಮರ್ಶೆ ಆಗಬೇಕು. ಡೆಪಾಸಿಟ್ ಪೊಸಿಷನ್ ಏನಿದೆ, ಲೆಂಡಿಂಗ್ ಪೊಸಿಷನ್ ಏನಿದೆ, ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇದೆ, ರಿಕವರಿ ಪೊಸಿಷನ್ ಯಾವ ರೀತಿ ಇದೆ, ಇವೆಲ್ಲವನ್ನೂ ಸಹ ನೀವು ರಿವ್ಯೂ ಮಾಡಬೇಕು ಬೋರ್ಡ್ ಮೀಟಿಂಗ್ನಲ್ಲಿ. ಅದಕ್ಕೋಸ್ಕರ ಅಟ್ಲೀಸ್ಟ್ ಪ್ರತಿ ತಿಂಗಳು ಮೀಟಿಂಗ್ ಮಾಡಿದಾಗಲೂ ನೀವು ರಿವ್ಯೂ ಮಾಡಿದಿರ್ತಾರೆ. 2 ತಿಂಗಳು ಒಮ್ಮೆ ಆದ್ರೂ ಈ ವಿಷಯವನ್ನು ಅಜೆಂಡಾದಲ್ಲಿ ಇಟ್ಕೊಂಡು ರಿಕವರಿ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ. ಯಾವ್ಯಾವ ಲೋನಲ್ಲಿ ಎಷ್ಟೆಷ್ಟು ರಿಕವರಿ ಆಗಿದೆ, ಎಷ್ಟೆಷ್ಟು ಸುಸ್ತಿಯಾಗಿದೆ, ಯಾಕೆ ರಿಕವರಿ ಆಗಿಲ್ಲ, ಮತ್ತು ಸುಸ್ತಿಯಾಗಿರೋದ್ರ ಮೇಲೆ ನಾವೇನು ಕಾನೂನು ಕ್ರಮ ತಗೊಂಡಿದ್ದೀವಿ, ಕಾನೂನು ಕ್ರಮ ತಗೊಂಡ ಮೇಲೆ ಡಿಗ್ರಿ ಇವೆಲ್ಲ ಬಂದ ಮೇಲೆ ಅದನ್ನು ಯಾವ ರೀತಿ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಈ ರೀತಿಯಾಗಿ ನೀವು ಕೂಲಂಕುಷವಾಗಿ ಡಿಸ್ಕಸ್ ಮಾಡಿ, ಅಂದರೆ ಚರ್ಚೆ ಮಾಡಿ, ತೀರ್ಮಾನ ತಗೊಳ್ಳಿ. ಆ ತೀರ್ಮಾನವನ್ನು ಸಿಬ್ಬಂದಿಗಳಿಗೆ ನೋಡಪ್ಪ ಟಾರ್ಗೆಟ್ ಕೊಡಿ, ಈ ರೀತಿ ನೀವು ಅಚೀವ್ ಮಾಡಬೇಕು, ಅಚೀವ್ ಮಾಡದೇ ಇದ್ದರೆ ತೊಂದರೆ ಏನಿದೆ ನಮ್ಗೆ ಹೇಳಿ, ತೊಂದರೆ ಏನಿದೆ ಅಂತ ಈ ರೀತಿ ನೀವು ರಿವ್ಯೂ ಮಾಡಿದ್ರೆ ಅವ ಸಿಬ್ಬಂದಿಗಳಿಗೆ ಎಚ್ಚರಿಕೆ ಕೊಟ್ಟಂಗಾಗುತ್ತೆ. ಅವರೂ ಸಹ ಚುರುಕಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ರಿಕವರಿ ಆಗಲಿಲ್ಲ ಅಂತಂದರೆ ನೀವು ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ವ್ಯರ್ಥ ಆದಂಗಾಗುತ್ತೆ. ಅದಕ್ಕೋಸ್ಕರ ರಿಕವರಿ ಯಾವ ಪ್ರಮಾಣದಲ್ಲಿ ಇರಬೇಕು ಅಂದರೆ ಕನಿಷ್ಠ 90ರಿಂದ 95%, 100% ಆದರೆ ಭಾಳ ಸಂತೋಷ. ಅಟ್ಲೀಸ್ಟ್ 90ರಿಂದ 95%, ಒಂದು 5% ಒಳಗಡೆ ಇರಬೇಕು. ಯಾವುದು? ಸುಸ್ತಿ, ಓವರ್ಡ್ಯೂ. ಸುಸ್ತಿ ಪ್ರಮಾಣ 5 ಒಳಗಡೆ ಇದ್ದರೆ ಅವಾಗ ನಿಮ್ಮ ರಿಕವರಿ ಪರ್ಫಾರ್ಮೆನ್ಸು ಅಪ್ ಟು ದಿ ಮಾರ್ಕ್ ಅಂತ, ಸ್ಟ್ಯಾಂಡರ್ಡ್ ಆಗಿದೆ ಅಂತ ಅರ್ಥ. ಸೊ ಅದಕ್ಕೋಸ್ಕರನೇ ರಿಕವರಿ ಬಗ್ಗೆ ನೀವು ಅಟ್ಲೀಸ್ಟ್ 2 ತಿಂಗಳು ಒಮ್ಮೆ ಆದ್ರೂ ಬೋರ್ಡ್ ಸಬ್ಜೆಕ್ಟ್ ಇಟ್ಕೊಂಡು ರಿವ್ಯೂ ಮಾಡಿ, ಯಾವ್ಯಾವ ಸಾಲ ಎಷ್ಟೆಷ್ಟು ವಸೂಲಿ ಆಗಿದೆ ಮತ್ತು ಎಷ್ಟು ಸುಸ್ತಿಯಾಗಿದೆ ಮತ್ತು ಅದ್ರ ಮೇಲೆ ಕಾನೂನು ಕ್ರಮ ಏನು ತೊಗೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೀವು ರಿವ್ಯೂ ಮಾಡಿ ಸಿಬ್ಬಂದಿಗೆ ಒಂದು ಮಾರ್ಗದರ್ಶನ ಮತ್ತು ಅವರಿಗೆ ಒಂದು ಟಾರ್ಗೆಟನ್ನು ಕೊಟ್ಟರೆ ಆವಾಗ ನಿಮ್ಮ ರಿಕವರಿ ಪೊಸಿಷನ್ ಇಂಪ್ರೂವ್ ಆಗುತ್ತೆ, ಮತ್ತು ಲಾಭಕ್ಕೆ ಬರ್ತೀರಿ, ಮತ್ತು ನಿಮ್ಮ ಒಂದು ಫೈನಾನ್ಷಿಯಲ್ ಪೊಸಿಷನ್ ಏನಿದೆಯಲ್ಲ ಅದು ಇಂಪ್ರೂವ್ ಆಗ್ತಾ ಹೋಗ್ತಾ ಇರ್ತದೆ, ಮತ್ತು ಆರ್ಥಿಕ ಶಿಸ್ತನ್ನು ನೀವು ಕಾಪಾಡ್ಕೊಳ್ಳೋಂಗಾಗುತ್ತೆ. ಸೊ ಇರೋ ದುಡ್ಡೆಲ್ಲ ಸಾಲ ಕೊಟ್ಬಿಟ್ಟು ರಿಕವರಿನೇ ಆಗಲಿಲ್ಲ ಅಂತಂದರೆ ಅದು ಸೊಸೈಟಿ ನಡೆಸಂಗೆ ಆಗೋದಿಲ್ಲ, ಬ್ಯಾಂಕ್ ನಡೆಸಂಗೆ ಆಗೋಲ್ಲ. ಬ್ಯಾಂಕ್ಗಳನ್ನ ಯಾವಾಗಲೂ ಬ್ಯಾಂಕ್ ಥರ ನಡೆಸಬೇಕೇ ಹೊರತು ಗುಜರಿಗಳ ಥರ ನಡೆಸಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ಹಣಕಾಸಿನ ವ್ಯವಹಾರ. ಈ ಸೊಸೈಟಿಗಳಲ್ಲಿ, ಬ್ಯಾಂಕಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳು ಏನಪ್ಪ ಅಂತಂದರೆ ಎಲ್ಲನೂ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಾವು ಹುಣಸೆ ಬೀಜದ ವ್ಯಾಪಾರ ಮಾಡೋದಿಲ್ಲ ಸಂಘದಲ್ಲಿ ಮಾಡೋದು ಆರ್ಥಿಕ ಚಟುವಟಿಕೆಗಳು. ಸದಸ್ಯರ ದುಡ್ಡು ಇರ್ತದೆ, ಶೇರ್ ಇರುತ್ತೆ, ಡೆಪಾಸಿಟ್ ಇರುತ್ತೆ, ಸಾಲ ಕೊಟ್ಟಿದ್ದೀವಿ, ಇವೆಲ್ಲನೂ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಆ ವಿಷಯದ ಬಗ್ಗೆ ನೀವು ಪರಿಣಿತರಾಗಬೇಕು, ಪ್ರೊಫೆಷನಲ್ ಆಗಬೇಕು. ಸೊ ಅದಕ್ಕೋಸ್ಕರನೇ ರಿಕವರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಡಿಸಿಪ್ಲಿನ್, ಆರ್ಥಿಕ ಶಿಸ್ತು ಕಾಪಾಡಬೇಕಾದ್ರೆ ಇಲ್ಲಿ ಸುಸ್ತಿ ಪ್ರಮಾಣವನ್ನು ತಗ್ಗಿಸೋದ್ರ ಮುಖಾಂತರ, ವಸೂಲಾತಿ ಪ್ರಮಾಣವನ್ನು ಜಾಸ್ತಿ ಮಾಡೋದ್ರ ಮುಖಾಂತರ, ನಾನ್ ಪರ್ಫಾರ್ಮಿಂಗ್ ಅಸೆಟ್ NPA ಅಂತ ನಾವು ಕರಿತೀವಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್, ಅನುತ್ಪಾದಕ ಆಸ್ತಿ ಅಂತ ಕರಿತೀವಿ ಕನ್ನಡದಲ್ಲಿ. ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಿದೆಯಲ್ಲ ಅದಾದಷ್ಟು ಲೆಸ್ ದ್ಯಾನ್ 5%, 100% ಇದ್ದರೆ ತೊಂದರೆ ಇಲ್ಲ. ಅಟ್ಲೀಸ್ಟ್ 95% ರಿಕವರಿ ಆಗಿ 5% ಒಳಗಡೆ ಇದ್ದರೆ ಅವಾಗ ನೀವು ರಿಕವರಿ ಪೋರ್ಟ್ಫೋಲಿಯೋನ ಸರಿಯಾಗಿ ನಿರ್ವಹಣೆ ಮಾಡಿದ್ದೀರಿ. ಬೋರ್ಡ್ನವರು ತಮ್ಮ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲದಿದ್ರೆ ರಿಕವರಿನೂ ಮಾಡಿಲ್ಲ, ಅವ್ರ ಮೇಲೆ ಕಾನೂನು ಕ್ರಮನೂ ತಗೊಂಡಿಲ್ಲ, ಕೇಸು ಹಾಕಿಲ್ಲ, ಇದು ಮಾಡಿಲ್ಲ ಅಂತಂದರೆ ಆಡಳಿತ ಮಂಡಳಿಯವರು ಸಂಪೂರ್ಣವಾಗಿ ಉದಾಸೀನ ಮಾಡಿದ್ದಾರೆ, ನಿರ್ಲಕ್ಷ್ಯತೆಯನ್ನು ತೋರಿಸಿದ್ದಾರೆ ಅಂತ ಅರ್ಥ. ಸೊ ಆ ಒಂದು ದೃಷ್ಟಿಯಿಂದಲೇ ರಿಕವರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದಾ? ಸೊ ಇದರಲ್ಲಿ ನೀವು ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಬೇಕು. ಈ ಕಾಲಕ್ಕೆ ಸಕಾಲಕ್ಕೆ ಕ್ರಮ ತೊಗೊಬೇಕು, ಯಾವಾಗ ತೊಗೊಳೋದಲ್ಲ. 5 ವರ್ಷ ಆದಮೇಲೆ 6 ವರ್ಷ ಆದಮೇಲೆ ತೊಗೊಳೋದಿಲ್ಲ. 1 ಅಥವಾ 2 ಇನ್ಸ್ಟಾಲ್ಮೆಂಟು ಓಲ್ಡ್ ಆದ ತಕ್ಷಣನೇ ಮೊದಲು ಅವರು ಸಿಬ್ಬಂದಿಯವರು ಮನವೊಲಿಕೆ ಮುಖಾಂತರ ವಸೂಲಾತಿಗೆ ಕ್ರಮ ಇಡಬೇಕು. ಅವರು ಸಿಬ್ಬಂದಿ ವರ್ಗ ಯಾರಿಗೆ ನೀವು ಇಂಟ್ರೆಸ್ಟ್ ಮಾಡಿರ್ತೀರಿ, ಮುಖ್ಯ ಕಾರ್ಯನಿರ್ವಾಹಕರಿಗೋ, ಮ್ಯಾನೇಜರ್ಗೋ, ಅಕೌಂಟೆಂಟ್ಗೋ, ಕ್ಲರ್ಕೋ, ಸಿಬ್ಬಂದಿ ಯಾರಿಗೆ ಮಾಡಿದ್ದೀರಿ ಅವರು ಮನವೊಲಿಕೆ ಮುಖಾಂತರ ಅವರನ್ನು ಸಂಪರ್ಕ ಮಾಡೋದು, ಮೊಬೈಲ್ ಅಲರ್ಟ್ ಮಾಡ್ತಕ್ಕದ್ದು, ಅಥವಾ ಇನ್ ಪರ್ಸನ್ ಭೇಟಿ ಆಗ್ತಕ್ಕದ್ದು, ಮುಕ್ತವಾಗಿ ಮನೆಗೆ ಹೋಗಿ ಭೇಟಿಯಾಗಿ ಕೇಳ್ತಕ್ಕದ್ದು, ಮನವೊಲಿಕೆ ಮುಖಾಂತರ ನಾನ್ ಲೀಗಲ್ ಮೆಥಡ್ ಅಂತ ಕರಿತೀವಿ. ನಾನ್ ಲೀಗಲ್ ಮೆಥಡ್ ಅದಕ್ಕೆ ಅವ್ರು ಸ್ಪಂದಿಸಲಿಲ್ಲ ಅಂತಂದರೆ ಕಾನೂನುಗಳಿಂದಲೇ ಅವಕಾಶ ಇದೆ ಕೇಸ್ ಹಾಕೋದಕ್ಕೆ. ಏನು? ಅವ್ರ ಮೇಲೆ ಡಿಸ್ಪ್ಯೂಟನ್ನು ಫೈಲ್ ಮಾಡೋದು. ಇವಾಗ ಮೊದಲಂಗೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋರ್ಟು, ಜಾಯಿಂಟ್ ರಿಜಿಸ್ಟ್ರಾರ್ ಕೋರ್ಟು, ಅಲ್ಲಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಕೋರ್ಟ್ಗಳಾಗಿ ವರ್ಷಾನುಗಟ್ಟಲೆ ನಡೀತಾ ಇರೋದು. ಇವಾಗ ಆ ಪ್ರಮೇಯ ಇಲ್ಲೇ ಇಲ್ಲ. ನಮ್ಮ ಸಂಯುಕ್ತ ಸಹಕಾರಿಯವರು
ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಏನಂತಂದರೆ ಇವ್ರದ್ದೇ ಆದಂಥ 441 ಕೋರ್ಟ್ ಮಾಡಿದ್ದಾರೆ. ಬೆಳಗಾಂನಲ್ಲಿ ಒಂದು ಕೋರ್ಟ್ ಇದೆ ಮತ್ತು ಇಲ್ಲಿ ಒಂದು ಕೋರ್ಟ್ ಇದೆ. ಸೊ ಹಾಗಾಗಿ ಅವ್ರ ಕೆಲಸನೇ ಬೆಳಗ್ಗೆ ಸಾಯಂಕಾಲವರೆಗೂ ನೀವು ಹಾಕಿರ್ತಕ್ಕಂಥ ದಾವಾ ಅರ್ಜಿಗಳನ್ನು ವಿಚಾರಣೆ ಮಾಡಿ ಡಿಗ್ರಿ ಕೊಡೋದೆ ಅವ್ರ ಕೆಲಸ, ಆ ಕೋರ್ಟ್ಗಳ ಕೆಲಸ. ಸೊ ಹಾಗಾಗಿ ಆದಷ್ಟು ಬೇಗ ನೀವು 1 ಅಥವಾ 2 ಇನ್ಸ್ಟಾಲ್ಮೆಂಟು ಓವರ್ಡ್ ಆದ ತಕ್ಷಣನೇ ನೀವು ಕಾನೂನು ಕ್ರಮ ತೊಗೊಬೇಕು. ಇಲ್ಲದೇ ಇದ್ರೆ ನೀವು 5 ವರ್ಷ 4 ವರ್ಷ ಬಿಟ್ಕೊಂಡೋದ್ರೆ ಕೊನೆಗೆ ಸಾಲಗಾರ ಎದುರುಗಡೆ ಬಂದರೂ ನೀವು ಗುರ್ತಿಡಿಯೋಕ್ಕಾಗಲ್ಲ. ಯಾಕಂದ್ರೆ ಆಡಳಿತ ಮಂಡಳಿ ಚೇಂಜ್ ಆಗಿರುತ್ತೆ, ನಿಮ್ಮ CO ರಿಟೈರ್ಡ್ ಆಗಿರ್ತಾರೆ ಅಥವಾ ಬದಲಾವಣೆ ಮಾಡಿರ್ತೀರಿ. ಹಂಗಾಗಿ ಸಾಲಗಾರ ಪಡೆದಿರೋನೇ ನಿಮ್ಮ ಎದುರುಗಡೆ ಬಂದರೂ ನೀವು ಗುರ್ತಿಡಿಯೋಕ್ಕಾಗಲ್ಲ, ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕಿಂತ ಮೇಲಾಗಿ ತಗೊಂಡಿರ್ತಕ್ಕಂಥ ಡೆಪಾಸಿಟ್ದಾರಿಗೆ ನೀವು ವಾಪಸ್ ಕೊಡಬೇಕಲ್ಲ, ಮೆಚೂರ್ ಆದ ತಕ್ಷಣ ಅದಕ್ಕೆ ದುಡ್ಡು ಇರಬೇಕಲ್ಲ. ಹೊಸ ಡೆಪಾಸಿಟ್ ತೊಗೊಂಡು ಅವ್ರ ಸಾಲ ತೀರಿಸೋದಲ್ಲ, ರಿಕವರಿ ಮಾಡಿ ನಿಮ್ಮ ಬಿಸ್ನೆಸ್ನ ಅವ್ರ ಸಾಲ ಡೆಪಾಸಿಟನ್ನು ವಾಪಸ್ ಕೊಡ್ತಕ್ಕ ಅದು ಇರಬೇಕು. ಹೊಸ ಡೆಪಾಸಿಟ್ ತೊಗೊಂಡ್ಬಿಟ್ಟು ಸಾಲ ಇದು ಮಾಡೋದಲ್ಲ, ವಸೂಲಿ ಮಾಡ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ರಿಕವರಿನಲ್ಲಿ ಕಾನೂನು ಕ್ರಮ ಮತ್ತು ಮನವೊಲಿಕೆ ಕ್ರಮವನ್ನು ಜರುಗಿಸ್ತಕ್ಕದ್ದು ಕಾಲಕ್ಕೆ ಸಕಾಲಕ್ಕೆ ಯಾವಾಗೋ ಮಾಡೋದಲ್ಲ. ಅದು ಆಡಳಿತ ಮಂಡಳಿಯವರು ಶಿಸ್ತನ್ನು ಸಿಬ್ಬಂದಿಗೆ ಇನ್ಕಲ್ಕೇಟ್ ಮಾಡ್ತಕ್ಕದ್ದು, ಸಿಬ್ಬಂದಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕದ್ದು. ಇಲ್ಲದ್ರೆ ಅವ್ರು ನಿದ್ದೆ ಹೊಡೆದ್ಬಿಡ್ತಾರೆ ಸಿಬ್ಬಂದಿಗಳು. ನಮ್ಮ ಬೋರ್ನವರು ಕೇಳೋದಿಲ್ಲ, ಏನಿಲ್ಲ, ನಾವು ಹೋದ್ರಾಯ್ತು ಬಿಟ್ರಾಯ್ತು, ಮಾಡಿರಾಯ್ತು ಬಿಟ್ರಾಯ್ತು ಅನ್ನೋ ಇದು ಪ್ರಮೇಯ ಬಂದ್ಬಿಡುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ರಿಕವರಿ ಬಗ್ಗೆ. ಇದ್ರ ಜೊತೆಗೆ ನಾವು ಇನ್ನೊಂದು ನೋಡ್ತಕ್ಕದ್ದೇನಪ್ಪ ಅಂತಂದರೆ ಈ ಒಂದು ಲೆಕ್ಕಪತ್ರಗಳ ನಿರ್ವಹಣೆ. ನಾವು ಸರಿಯಾಗಿ ವ್ಯವಹಾರ ಮಾಡೋದನ್ನು ನಾವು ಸ್ಪಷ್ಟವಾಗಿ ಮತ್ತು ಚೊಕ್ಕಟವಾಗಿ ಲೆಕ್ಕಪತ್ರಗಳನ್ನು ಆಗಿಂದಾಗೆ ನಿರ್ವಹಣೆ ಮಾಡ್ತಾ ಹೋಗಬೇಕು. ನಮ್ಮ ಅಕೌಂಟಿಂಗ್ ಸಿಸ್ಟಮ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಆಡಿಟ್, ಲೆಕ್ಕ ಪರಿಶೋಧನೆಯಲ್ಲಿ ನೀವು 3 ರೀತಿಯಾಗಿರ್ತಕ್ಕಂಥ ಲೆಕ್ಕ ಪರಿಶೋಧನೆ ಇದೆ. ಒಂದು ಇಂಟರ್ನಲ್ ಆಡಿಟು, ನಿಮ್ಮ ಸಂಘದಲ್ಲೇನೆ ನಿಮ್ಮ ಸಿಬ್ಬಂದಿ ಒಬ್ಬರಿಗೆ ವಹಿಸಿ ಡೇ ಟು ಡೇ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನು ಲೆಕ್ಕ ಪರಿಶೋಧನೆ ಮಾಡಿ ಏನಾದರೂ ನ್ಯೂನ್ಯತೆಗಳಿದ್ರೆ ಅದನ್ನು ಅವರು ರಿಪೋರ್ಟ್ ಕೊಟ್ಟು ತಿಂಗಳಿಗೊಂದ್ಸತಿ ಆ ನ್ಯೂನ್ಯತೆಗಳ ಒಂದು ವರದಿ ನಿಮ್ಮ ಬೋರ್ಡಿಗೆ ಮಂಡನೆ ಆಗಬೇಕು. ಅವಾಗ ಬೋರ್ಡ್ನವ್ರಿಗೆ ಗೊತ್ತಾಗಬೇಕು ಯಾವ್ಯಾವ ಬ್ರಾಂಚ್ನಲ್ಲಿ ಏನೇನಾಗಿದೆ, ಎಲ್ಲೆಲ್ಲಿ ತಪ್ಪಾಗಿದೆ, ಎಲ್ಲೆಲ್ಲಿ ನಾವು ಸರಿಪಡಿಸ್ಕೊಬೇಕು. ಮುಂದಿನ ಆಡಿಟ್ ಆಗೋದು ಒಳಗಡೆ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅವಾಗಲೇ ಸರಿಪಡಿಸ್ಕೊಂಡ್ಬಿಡ್ಬೋದು. ಅದನ್ನು ಇಂಟರ್ನಲ್ ಆಡಿಟ್ ಅಂತ ಕರಿತೀವಿ. ಆಂತರಿಕ ಲೆಕ್ಕ ಪರಿಶೋಧನೆ ನೀವೇ ಮಾಡ್ಕೊಳ್ತಕ್ಕದ್ದು, ನಿಮ್ಮ ಸಿಬ್ಬಂದಿಯಿಂದ ಮಾಡಿಸ್ತಕ್ಕದ್ದು. ಅದು ಕೇಂದ್ರ ಕಚೇರಿ ಇರ್ಬೋದು, ಬ್ರಾಂಚ್ಗಳಿದ್ರೆ ಬ್ರಾಂಚ್ಗಳು ಇರ್ಬೋದು. ಅದು ಒಂದೇದು. ಎರಡನೇದೇನಪ್ಪ ಅಂದರೆ ಸ್ಟ್ಯಾಟ್ಯೂರಿ ಆಡಿಟು. ವರ್ಷಕ್ಕೊಂದ್ಸತಿ ಇಲಾಖೆನವ್ರು ಮಾಡ್ತಾರಲ್ಲ, ಚಾರ್ಟೆಡ್ ಅಕೌಂಟೆಂಟು, ಕಾಸ್ಟ್ ಅಕೌಂಟೆಂಟು ಅಥವಾ ಡಿಪಾರ್ಟ್ಮೆಂಟ್ ಆಡಿಟು. ಈ 3ರಲ್ಲಿ ನೀವು ಯಾರನ್ನ ನೇಮಕ ಮಾಡ್ಕೊಂಡಿರ್ತೀರಿ. ಆಡಿಟರ್ ನೇಮಕ ಮಾಡೋ ಅಧಿಕಾರ ಯಾರಿಗಿದೆ? ಬೋರ್ಡ್ಗಿಲ್ಲ, ಜನರಲ್ ಬಾಡಿಗಿದೆ. ಬೋರ್ಡ್ನವರು ಪ್ರೋಸೆಸ್ ಮಾಡಿ ಯಾರನ್ನ ಆಡಿಟರ್ ನೇಮಕ ಮಾಡ್ಕೊಬೇಕು, ಏನು ಎತ್ತ ಅಂತ ಅಂದ್ಬಿಟ್ಟು ನೀವು ಬೋರ್ಡ್ನವರು ಜನರಲ್ ಬಾಡಿಗೆ ಶಿಫಾರಸ್ ಮಾಡಿ ಜನರಲ್ ಬಾಡಿನಲ್ಲಿ ಇಡಬೇಕು. ಜನರಲ್ ಬಾಡಿ ನೇಮಕ ಮಾಡಬೇಕು. ಅವ್ರ ಸಂಭಾವನೆ ಏನು, ಫೀಸ್ ಏನು ಅಂತ ಜನರಲ್ ಬಾಡಿನೇ ತೀರ್ಮಾನ ಮಾಡಬೇಕು. ಸೊ ಹಾಗಾಗಿ ಈ ಲೆಕ್ಕ ಪರಿಶೋಧನೆ ಏನಿದೆಯಲ್ಲ ಅದನ್ನು ಕಡ್ಡಾಯವಾಗಿ ಸಕಾಲದಲ್ಲಿ ಮಾಡಿಸ್ತಕ್ಕದ್ದು ಬೋರ್ಡ್ನವರ ಜವಾಬ್ದಾರಿ. ಮೊದಲು ಹಂಗಿರಲಿಲ್ಲ, ಡಿಪಾರ್ಟ್ಮೆಂಟ್ ಆಡಿಟ್ರು ಮಾಡ್ತಾಯಿದ್ರು, ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟು ಅವರೇ ನೇಮಕ ಮಾಡಿ ಕಳಿಸ್ಬಿಡೋರು ಆಡಿಟ್ರನ್ನ. ಅವಾಗ ಅವರು ವರದಿ ಕೊಡೋರು. ಇವಾಗ ಹಂಗಿಲ್ಲ. 2013 ಈಚೆಗೆ ಚಾರ್ಟೆಡ್ ಅಕೌಂಟೆಂಟು, ಕಾಸ್ಟ್ ಅಕೌಂಟೆಂಟು, ಡಿಪಾರ್ಟ್ಮೆಂಟ್ ಈ 3 ಜನದ್ದು ಒಂದು ಪಟ್ಟಿ ಕೊಟ್ಬಿಡ್ತಾರೆ ಪ್ಯಾನಲ್ಲು. ಅದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಯಾರನ್ನ ಬೇಕೋ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳೋ ಅಧಿಕಾರ ನಿಮ್ಮ ಜನರಲ್ ಬಾಡಿಗಿದೆ. ನೀವು ನೇಮಕಾತಿ ಮಾಡ್ಕೊಂಡ್ಮೇಲೆ ಬೋರ್ಡ್ನವ್ರು ಅದನ್ನು ಸೂಪರ್ವಿಷನ್ ಮಾಡಬೇಕು. ಇಮಿಡಿಯೇಟಾಗಿ ಅವರಿಗೆ ಲೆಕ್ಕ ಪುಸ್ತಕಗಳು, ಮಾಹಿತಿ, ದಾಖಲಾತಿ ಎಲ್ಲ ಕೊಟ್ಟು ಜನರಲ್ ಬಾಡಿ ಆಗೋದ್ರೊಳಗಡೆ ಆಡಿಟ್ ರಿಪೋರ್ಟ್ನ ತರಿಸ್ಕೊಂಡು ಆಡಿಟ್ ರಿಪೋರ್ಟ್ನ ಜನರಲ್ ಬಾಡಿಗೆ ಮಂಡಿಸ್ತಕ್ಕದ್ದು ಬೋರ್ಡ್ನವ್ರ ಜವಾಬ್ದಾರಿ. ಹೌದಾಯ್ತು. ಅದಕ್ಕೋಸ್ಕರನೇ ಸ್ಟ್ಯಾಟ್ಯೂರಿ ಆಡಿಟನ್ನು ಸಕಾಲದಲ್ಲಿ ಮಾಡಿಸ್ಬೇಕು. ಸಕಾಲದಲ್ಲಿ ಅಂದರೆ ಯಾವಾಗ? ಇನ್ ಟೈಮಲ್ಲಿ ಜನರಲ್ ಬಾಡಿ ಆಗೋದ್ರೊಳಗಡೆ ನಿಮ್ಮ ಲೆಕ್ಕ ಪುರುಷನ ವರದಿ ನಿಮ್ಮ ಕೈ ಸೇರಿರಬೇಕು, ಜನರಲ್ ಬಾಡಿ ಮಂಡಿಸ್ಬೇಕು. ಯಾಕೆಂದರೆ ಆಡಿಟ್ ರಿಪೋರ್ಟ್ಗೆ ಒಪ್ಪಿಗೆ ಕೊಡ್ತಕ್ಕಂಥ, ಆಡಿಟ್ ರಿಪೋರ್ಟ್ನ ಅಂಗೀಕರಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ? ಜನರಲ್ ಬಾಡಿಗಿದೆ, ಬೋರ್ಡ್ಗಿಲ್ಲ. ಬೋರ್ಡ್ ಏನಿದ್ರು ನಾವು ಚರ್ಚೆ ಮಾಡಿ ರೆಕಮೆಂಡ್ ಮಾಡಬೇಕು. ಜನರಲ್ ಬಾಡಿ ಈಸ್ ದಿ ಸುಪ್ರೀಂ ಅಥಾರಿಟಿ ಟು ಅಕ್ಸೆಪ್ಟ್ ದಿ ಆಡಿಟ್ ರಿಪೋರ್ಟ್ ಆರ್ ರಿಜೆಕ್ಟ್ ದಿ ಆಡಿಟ್ ರಿಪೋರ್ಟ್. ಆಡಿಟ್ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡೋದು ಅಥವಾ ತಿರಸ್ಕರಿಸ್ತಕ್ಕಂಥ ಅಧಿಕಾರ ಜನರಲ್ ಬಾಡಿಗೆ ಇರ್ತಕ್ಕಂಥ. ಸೊ ಅದಕ್ಕೋಸ್ಕರನೇ ಸಕಾಲದಲ್ಲಿ ಆಡಿಟನ್ನು ಮಾಡಿಸ್ತಕ್ಕಂಥ ಜವಾಬ್ದಾರಿ ಬೋರ್ಡ್ನವ್ರದ್ದು. ಸೊ ಈ ಜನರಲ್ ಬಾಡಿ ಯಾವಾಗ ಆಗಬೇಕು? ಜನರಲ್ ಬಾಡಿ ಯಾವಾಗ ಆಗಬೇಕು? ಸೆಪ್ಟೆಂಬರ್ 25 ಒಳಗಡೆ ಆಗಬೇಕು. ಯಾಕೆ 25, 30 ಅಂತ ಯಾಕೆ ಕೊಟ್ಟಿಲ್ಲ?
ಮೊದಲು 30 ಅಂತ ಇತ್ತು. 6 ತಿಂಗಳು ಸಹಕಾರ ವರ್ಷ ಮುಗಿದ ಮೇಲೆ 6 ತಿಂಗಳೊಳಗಡೆ ನೀವು ಜನರಲ್ ಬಾಡಿ ಮಾಡ್ಬೋದಾಗಿತ್ತು. 2013ರಿಂದ ಕಾಯ್ದೆಗೆ ತಿದ್ದುಪಡಿ ಮಾಡಿರೋದ್ರಿಂದ ಸೆಪ್ಟೆಂಬರ್ 30 ಅನ್ನೋದು ಬರಲ್ಲ 25 ಅಂತ ಮಾಡಿದ್ದಾರೆ. ಇವಾಗ ಸಹಕಾರ ವರ್ಷ ಮುಗಿದ ಮೇಲೆ ಆಡಿಟ್ ಮಾಡಿಸೋದಕ್ಕೆ ನಿಮ್ಗೆ ಎಷ್ಟು ಕಾಲಾವಕಾಶ ಸಿಗುತ್ತೆ? ಎಷ್ಟು ಕಾಲಾವಕಾಶ ಸಿಗುತ್ತೆ ಸಹಕಾರ ವರ್ಷ ಮುಗಿದ ಮೇಲೆ? ಸಹಕಾರ ವರ್ಷ ಮುಗಿಯೋದು ಯಾವಾಗ? ಮಾರ್ಚ್ಗೆ. ಮಾರ್ಚ್ ಮುಗಿದ ಮೇಲೆ 5 ತಿಂಗಳು 25 ದಿವಸ. 6 ತಿಂಗಳಾದ್ರೆ 30 ಆದ್ರೆ 6 ತಿಂಗಳು, 5 ತಿಂಗಳು 25 ದಿವಸ ಸಿಗುತ್ತೆ. ಆ 5 ತಿಂಗಳು 25 ದಿವಸದಲ್ಲಿ ಜನರಲ್ ಬಾಡಿ ಯಾವಾಗ ನೀವು ಮಾಡ್ತಿರೋ ಅಷ್ಟೊಳಗಡೆ ಆಡಿಟ್ ಆಗಬೇಕು. ಕಂಡೀಷನ್ ಇರೋದಂಗೆ. ನೀವು ಜನರಲ್ ಬಾಡಿ ಬೇಕಾದ್ರೆ ಮೇನಲ್ಲೇ ಮಾಡಿ, ಜೂನ್ನಲ್ಲೇ ಮಾಡಿ, ಜುಲೈನಲ್ಲೇ ಮಾಡಿ, ಆಗಸ್ಟಲ್ಲೇ ಮಾಡಿ. ಜನರಲ್ ಬಾಡಿ ಫಿಕ್ಸ್ ಮಾಡೋ ಅಧಿಕಾರ ಯಾರಿಗಿದೆ? ಆಡಳಿತ ಮಂಡಳಿಗೆ ಇರೋದು, ಅಧ್ಯಕ್ಷರು ಒಬ್ಬರಿಗಿಲ್ಲ. ಜನರಲ್ ಬಾಡಿ ಯಾವತ್ತು ನಿಗದಿಗೊಳಿಸ್ಬೇಕು, ಯಾವ ಸಮಯ, ಯಾವ ಜಾಗದಲ್ಲಿ, ಅಜೆಂಡಾ ಏನು, ಈ 4 ತೀರ್ಮಾನ ಮಾಡೋ ಅಧಿಕಾರ ಬೋರ್ಡ್ಗಿರೋದು. ಗೊತ್ತಾಯ್ತಾ? ಸೊ ಹಾಗಾಗಿ ನಿಮ್ಮ ಬೋರ್ಡ್ನವರು ಜನರಲ್ ಬಾಡಿನ ಸೆಪ್ಟೆಂಬರ್ 25 ಒಳಗಡೆ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಬೋದು. ಆದರೆ ಸಬ್ಜೆಕ್ಟ್ ಕಂಡೀಷನ್ ಏನಪ್ಪ ಅಂತಂದರೆ ಆಡಿಟ್ ಆಗಿರಬೇಕು. ಅಷ್ಟೊಳಗಡೆ ಸರ್ಟಿಫೈಡ್ ಆಡಿಟ್ ರಿಪೋರ್ಟ್ ನಿಮ್ಮ ಕೈ ಸೇರಿರಬೇಕು ಜನರಲ್ ಬಾಡಿ ಆಗೋದ್ರೊಳಗಡೆ. ಯಾಕೆಂದರೆ ಜನರಲ್ ಬಾಡಿ ಮಂಡಿಸ್ಬೇಕು ನೀವು, ತಾತ್ಕಾಲಿಕ ಮಂಡಿಸಂಗಿಲ್ಲ. ಟೆಂಟೇಟಿವ್ ಬ್ಯಾಲೆನ್ಸ್ ಶೀಟು, ಟೆಂಟೇಟಿವ್ ಜಮಾ ಖರ್ಚು, ಟೆಂಟೇಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮಂಡಿಸಂಗಿಲ್ಲ. ಓನ್ಲಿ ಆಡಿಟೆಡ್ ಸರ್ಟಿಫೈ ಆಗಿರ್ತಕ್ಕಂಥ ಆಡಿಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನೇ ಜನರಲ್ ಬಾಡಿ ಮಂಡಿಸಬೇಕು. ಅದಾಗಬೇಕು ಅಂದರೆ ಆಡಿಟ್ ಆಗಿರಬೇಕು ಜನರಲ್ ಬಾಡಿ ಆಗೋದ್ರೊಳಗಡೆ. ನೀವು ಜೂನ್ನಲ್ಲೇ ಜನರಲ್ ಬಾಡಿ ಮಾಡಿ ಆಡಿಟ್ ಮಾಡಿಸ್ಕೊಂಡಿರ್ಬೇಕು, ಮೇನಲ್ಲೇ ಮಾಡಿ ಆಡಿಟ್ ಆಗಿರಬೇಕು, ಅಥವಾ ಜುಲೈನಲ್ಲೇ ಮಾಡಿ ಆಡಿಟ್ ರಿಪೋರ್ಟ್ ನಿಮ್ಮ ಕೈ ಸೇರಿರಬೇಕು. ಇಲ್ಲದೇ ಇದ್ರೆ ಅದು ಜನರಲ್ ಬಾಡಿ ಊರ್ಜಿತ ಆಗೋದಿಲ್ಲ. ವಿತೌಟ್ ಆಡಿಟ್ ರಿಪೋರ್ಟ್, ಆಡಿಟ್ ರಿಪೋರ್ಟ್ನ ನೀವು ಜನರಲ್ ಬಾಡಿ ಮಂಡಿಸ್ದೇನೆ ಜನರಲ್ ಬಾಡಿ ಮಾಡಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ, ಊರ್ಜಿತ ಆಗೋದಿಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರನೇ ಬೋರ್ಡ್ನವ್ರ ಜವಾಬ್ದಾರಿ ಸಕಾಲದಲ್ಲಿ ಆಡಿಟ್ ಮಾಡಿಸ್ತಕ್ಕದ್ದು, ಆಡಿಟ್ ರಿಪೋರ್ಟ್ನ ಜನರಲ್ ಬಾಡಿ ಮಂಡಿಸಿ ಒಪ್ಪಿಗೆ ತಗೊಂತಕ್ಕದ್ದು, ಅಂಗೀಕರಿಸ್ಕೊಂತಕ್ಕದ್ದು. ಇದು ಬೋರ್ಡ್ನವರ ಜವಾಬ್ದಾರಿ. ಇದಾಗಬೇಕು ಅಂತಂದರೆ ನೀವು ಸಕಾಲಕ್ಕೆ ನೀವೇನು ಮಾಡಬೇಕು, ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕರ ಮುಖಾಂತರ ಯಾರನ್ನು ಆಡಿಟರ್ ಆಗಿ ನೇಮಕ ಮಾಡಿರ್ತೀರಿ ಅವರಿಗೆ ಸಂಪೂರ್ಣ ದಾಖಲಾತಿಗಳು, ಲೆಕ್ಕ ಪುಸ್ತಕಗಳು, ಮಾಹಿತಿ ಎಲ್ಲ ಕೊಟ್ಟು ಆದಷ್ಟು ಬೇಗ ಈ ಸರ್ಟಿಫೈಡ್ ಆಡಿಟ್ ರಿಪೋರ್ಟ್ನ ಜನರಲ್ ಬಾಡಿ ಆಗೋದ್ರೊಳಗಡೆ ತಗೊಬೇಕು. ಜನರಲ್ ಬಾಡಿ ನೀವು ಏನಾದರೂ 25 ಒಳಗಡೆ ಆಗಲಿಲ್ಲ ಅಂತಂದರೆ ಏನು ಇಂಪ್ಯಾಕ್ಟು, ದುಷ್ಪರಿಣಾಮ ಏನಾಗುತ್ತೆ? ಜನರಲ್ ಬಾಡಿ ಸಕಾಲದಲ್ಲಿ ಮಾಡಿದ್ರೆ 25 ಒಳಗಡೆ ಏನಾಗುತ್ತೆ? ಇಲ್ಲಿವರೆಗೂ ಏನು ಆಗೇ ಇಲ್ವಾ? ನಮ್ಮ ಹಳೆಯ ಕಾಯ್ದೆನಲ್ಲಾದರೆ KCS ಆ್ಯಕ್ಟ್, ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ನಲ್ಲಾದರೆ ರಿಜಿಸ್ಟ್ರಾರ್ಗೆ ಅಧಿಕಾರ ಇದೆ. ಅಲ್ಲಿರ್ತಕ್ಕಂಥ ಡೆಪ್ಯೂಟಿ ರಿಜಿಸ್ಟ್ರಾರ್, ಜಾಯಿಂಟ್ ರಿಜಿಸ್ಟ್ರಾರ್, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಧಿಕಾರ ಇದೆ. ಸಕಾಲದಲ್ಲಿ ಜನರಲ್ ಬಾಡಿ ಮಾಡದೇ ಇದ್ದರೆ ಆ ಬೋರ್ಡನ್ನು ರದ್ದುಗೊಳಿಸಿ ಸೂಪರ್ಸೀಡ್ ಮಾಡಿ ಗೊತ್ತಾಯ್ತಾ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡ್ತಾರೆ. ಸೌಹಾರ್ದ ಸಹಕಾರಿಗಳಾದರೆ ಆ ಅಧಿಕಾರ ಯಾರಿಗಿದೆ? ಸೌಹಾರ್ದ ನಿಮಗೆ. ನೀವೇನಾದರೂ ಜನರಲ್ ಬಾಡಿ ಮಾಡಲಿಲ್ಲ ಸಕಾಲದಲ್ಲಿ ಅಂತಂದರೆ ನಿಮ್ಮ ಮೇಲೆ ಕ್ರಮ ತೊಗೊಳಕ್ಕೆ ಯಾರಿಗೆ ಅಧಿಕಾರ ಇದೆ? ಸಂಯುಕ್ತ ಸಹಕಾರಿ ಫೆಡರಲ್ಗಿದೆ. ಸೊ ಅದಕ್ಕೂ ರಿಜಿಸ್ಟ್ರಾರ್ ಅಧಿಕಾರವನ್ನು ಈ ಕಾಯ್ದೆ ಅಡಿನಲ್ಲಿ ಸಂಯುಕ್ತ ಸಹಕಾರಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಸೆಪ್ಟೆಂಬರ್ 25 ಒಳಗಡೆ ಜನರಲ್ ಬಾಡಿ ಮಾಡದೇ ಇದ್ದರೆ ನಿಮ್ಮ ಬೋರ್ಡ್ ಸೂಪರ್ಸೀಡ್ ಆಗುತ್ತೆ, ರದ್ದಾಗುತ್ತೆ. ಆ ಬೋರ್ಡ್ನಲ್ಲಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಗಳು ಫಾರ್ ಎ ಪೀರಿಯಡ್ ಆಫ್ 5 ಇಯರ್ಸ್, 5 ವರ್ಷ ಅವರು ಚುನಾವಣೆ, ಮುಂದಿನ ಚುನಾವಣೆ ನಿಂತ್ಕೊಂಡೇನೆ ಮುಂದುವರಿದೇನೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ, ಅನರ್ಹರಾಗ್ತಾರೆ. ಅದು ಆ ಆದೇಶ ಇವ್ರು ಮಾಡಬೇಕು, MD ಮಾಡಬೇಕು. ಐಡೆಂಟಿಫೈ ಮಾಡಿ ಯಾವ ಸೌಹಾರ್ದ ಸಹಕಾರಿ ಜನರಲ್ ಬಾಡಿ ಮಾಡಿಲ್ಲ ಇನ್ ಟೈಮ್ನಲ್ಲಿ ಇಂಥ ಲಿಸ್ಟ್ ತರಿಸ್ಕೊಂಡು ಆ ಡೆವಲಪ್ಮೆಂಟ್ ಆಫೀಸರ್ಗಳ ಕಡೆಯಿಂದ ಕ್ರಮ ಇಡಬೇಕು ಅವರು. ಅದಾಗುತ್ತೆ. ಸೊ ಅಡ್ಮಿನಿಸ್ಟ್ರೇಟರ್ ನೇಮಕ ಆಗ್ತಾರೆ. ಬೋರ್ಡಿನ ಜಾಗದಲ್ಲಿ ಅಡ್ಮಿನಿಸ್ಟ್ರೇಟರ್ ಬಂದು ಕೂತ್ಕೊತಾನೆ. ಅವನು 6 ತಿಂಗಳೊಳಗಡೆ ಜನರಲ್ ಬಾಡಿ ಮತ್ತು ಎಲೆಕ್ಷನ್ ಮಾಡಿ ಹೊಸ ಬೋರ್ಡ್ಗೆ ಹಸ್ತಾಂತರ ಮಾಡ್ತಾರೆ. ಇವರು 5 ವರ್ಷ ಆಡಳಿತ ಮಂಡಳಿ ಇದ್ದರು ನಿಂತ್ಕೊಳಕ್ಕೂ ಬರೋಲ್ಲ, ಚುನಾವಣೆಗೆ ಮುಂದುವರಿಯೋಕ್ಕೂ ಬರೋದಿಲ್ಲ, ಡಿಸ್ಕ್ವಾಲಿಫೈ ಆಗ್ತಾರೆ. ಇದು ಜನರಲ್ ಬಾಡಿ ಮಾಡದೇ ಇದ್ರೆ ಆಗ್ತಕ್ಕಂಥ ಅನಾಹುತ. ಅದೇ ಆಮೇಲೆ ಆಡಿಟ್ ಮಾಡಿಸ್ತಾ ಇದ್ರೆ ಜನರಲ್ ಬಾಡಿ ಆಗೋದ್ರೊಳಗಡೆ ಆಡಿಟ್ ಮಾಡಿಸಿ ಆಡಿಟ್ ರಿಪೋರ್ಟ್ನ ಜನರಲ್ ಬಾಡಿಗೆ ಮಂಡಿಸ್ತಾ ಇದ್ರೆ, ಪ್ಲೇಸ್ ಮಾಡ್ತಾ ಇದ್ರೆ ನಮ್ಮ ಸೌಹಾರ್ದ ಸಹಕಾರಿ ಕಾಯ್ದೆ ಸೆಕ್ಷನ್ 68 ಪ್ರಕಾರ ದಂಡ ಮತ್ತು ಶಿಕ್ಷಾರ್ಹ ಅಪರಾಧ ಇದೆ, ಪೆನಾಲ್ಟಿ ಮತ್ತು ಇಂಪ್ರಿಸನ್ಮೆಂಟ್ ಇದೆ. ಅಂದರೆ ಆಡಿಟನ್ನು ಸಕಾಲದಲ್ಲಿ ಮಾಡಿಸಿ ಜನರಲ್ ಬಾಡಿ ಮಂಡಿಸೋಕ್ಕೆ ಬೋರ್ಡ್ನವರು ವಿಫಲರಾದರೆ, ಫೇಲ್ಯೂರ್ ಆದರೆ ಸೆಕ್ಷನ್ 68 ಪ್ರಕಾರ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ
ಕಾಯ್ದೆ ರೂಲ್ಸು ಬೈಲಾ ಉಲ್ಲಂಘನೆ ಮಾಡಿದರೆ ಏನೇನು ದಂಡ ಮತ್ತು ಏನೇನು ಶಿಕ್ಷೆ ಅಂತ ಲಿಸ್ಟ್ ಔಟ್ ಮಾಡಿದ್ದಾರೆ, ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ 68ರಲ್ಲಿ ಪ್ರಕರಣ 68 ನಿಮ್ಮ ಸೌಹಾರ್ದ ಸಹಕಾರಿ ಕಾಯ್ದೆ ಸೆಕ್ಷನ್ 68 ಪ್ರಕಾರ. ಅದು ಸ್ವಲ್ಪ ಓದ್ಕೊಬೇಕು ನೀವು ಬೋರ್ಡ್ನವರು, ಯಾಕೆಂದರೆ ಎಂಟೈರ್ ಬೋರ್ಡ್ಗೆ ಅದು ಎಫೆಕ್ಟ್ ಆಗುತ್ತೆ ಈ ಒಂದು ದಂಡ ಮತ್ತು ಶಿಕ್ಷೆಯ ಅಪರಾಧ. ಸೊ ಆಡಿಟನ್ನು ಸಕಾಲದಲ್ಲಿ ಮಾಡಿಸಿ ಜನರಲ್ ಬಾಡಿ ಮಂಡಿಸ್ತಾ ಇದ್ರೆ ಒಬ್ಬೊಬ್ಬ ಡೈರೆಕ್ಟರ್ಗೆ 10,000 ರೂಪಾಯಿ ಪೆನಾಲ್ಟಿ ಇದೆ, 6 ತಿಂಗಳು ಜೈಲುವಾಸ ಇದೆ, ಇಂಪ್ರಿಸನ್ಮೆಂಟ್. ಗೊತ್ತಾಯ್ತಾ? ಇಟ್ ಈಸ್ ಎ ಸ್ಟ್ಯಾಚ್ಯುರಿ ವೈಲೇಷನ್, ಕಾಯ್ದೆಯ ಉಲ್ಲಂಘನೆ. ಸೊ ಅದಕ್ಕೋಸ್ಕರನೇ ಸಕಾಲದಲ್ಲಿ ಆಡಿಟನ್ನು ಮಾಡಿಸಿ ಜನರಲ್ ಬಾಡಿ ಮಂಡಿಸಬೇಕು ಅಂತಕ್ಕಂಥದ್ದು ಒಂದು. ಇದು ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದಿದು. ಸೊ ಆಗ ಇಲ್ಲಿ ನಾನು ಯಾಕೆ ಆಡಿಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ವರ್ಷಕ್ಕೊಂದ್ಸತಿ ಆಡಿಟ್ ಮಾಡಿಸಿ ಆಡಿಟ್ ರಿಪೋರ್ಟ್ನ ನೀವು ಸರ್ವ ಸದಸ್ಯರಿಗೆ ಮಂಡಿಸಬೇಕು. ಆವಾಗ ವರ್ಷದ ಒಂದು ಆರ್ಥಿಕ ಚಿತ್ರಣ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ತಿಂಗಳು ಕರೆದು ಅವ್ರನ್ನ ವಿವರಿಸೋದಿಲ್ಲ, ಅವ್ರಿಗೆ ತಿಳುವಳಿಕೆ ಹೇಳೋದಿಲ್ಲ. ವರ್ಷಕ್ಕೊಂದ್ಸತಿ ಆಡಿಟ್ ರಿಪೋರ್ಟ್ನ ಮತ್ತು ಆಡಳಿತ ವರದಿಯನ್ನು ನಾವು ಅವ್ರ ಮುಂದೆ ಇಡ್ತಕ್ಕದ್ದು, ಬಜೆಟನ್ನು ಅಪ್ರೂವಲ್ ಮಾಡಿಸ್ಕೊತಕ್ಕದ್ದು. ಗೊತ್ತಾಯ್ತಾ? ಸೊ ಆ ಒಂದು ದೃಷ್ಟಿಯಿಂದ ಸದಸ್ಯರಿಗೆ ಗೊತ್ತಾಗಬೇಕು ನಮ್ಮ ಸಂಘದ ಆರ್ಥಿಕ ಚಿತ್ರಣ ಹೆಂಗಿದೆ, ಒಂದು ವರ್ಷದಲ್ಲಿ ಲಾಭದಲ್ಲಿದೆಯೋ ನಷ್ಟದಲ್ಲಿದೆಯೋ, ಅಥವಾ ನಾವೆಲ್ಲಿ ಎಡವಿದ್ದೀವಿ, ನ್ಯೂನ್ಯತೆಗಳೇನಿದೆ ಆಡಿಟ್ ರಿಪೋರ್ಟ್ ಪ್ರಕಾರ, ಏನು ಡಿಫೆಕ್ಟ್ಸ್ ಇದೆ, ಮತ್ತು ನಾವೇನಾದರೂ ಹಣ ದುರುಪಯೋಗ ಆಗಿದೆಯಾ, ವಂಚನೆ ಏನಾದರೂ ನಡೆದಿದೆಯಾ, ಇವೆಲ್ಲನೂ ರಿಫ್ಲೆಕ್ಟ್ ಆಗ್ತಕ್ಕದ್ದು ಆಡಿಟ್ ರಿಪೋರ್ಟ್ನಲ್ಲಿ, ಪ್ರತಿಬಿಂಬಿಸ್ತಕ್ಕದ್ದು ಲೆಕ್ಕ ಪರಿಶೋಧನಾ ವರದಿಯಲ್ಲಿ. ಅದು ಸರಿಯಾಗಿ ಆಡಿಟ್ರು ಮಾಡಿದರೆ, ಅವನು ಮುಚ್ಚಾಕ್ಬಿಟ್ಟಿದ್ರೆ ಕಷ್ಟ. ಅದಕ್ಕೋಸ್ಕರನೇ ಅಂಥದ್ದೇನಾದರೂ ಆಡಿಟ್ ರಿಪೋರ್ಟ್ನಲ್ಲಿ ನಿಮಗೆ ಮೇಲ್ನೋಟಕ್ಕೆ ದಾಖಲಾತಿಗಳ ಪ್ರಕಾರ ಸರಿಯಾಗಿ ಮಾಡಿಲ್ಲ ಆಡಿಟ್ರು ಅನ್ನೋದು ಗೊತ್ತಾದರೆ, ನೀವು ಅದೇ ಜನರಲ್ ಬಾಡಿನಲ್ಲಿ ಆಡಿಟ್ ರಿಪೋರ್ಟ್ನ ತಿರಸ್ಕರಿಸಿ ರೀ ಆಡಿಟ್ ಮಾಡಿಸೋದಕ್ಕೆ ರೆಸಲ್ಯೂಷನ್ ಮಾಡ್ಬೋದು, ನೀವು ತೀರ್ಮಾನ ಮಾಡ್ಬೋದು. ಆ ಅಧಿಕಾರನೂ ಇದೆ. ಆದರೆ ರಾಜಕೀಯ ದೃಷ್ಟಿಯಿಂದ ಮಾಡೋಕ್ಕೆ ಹೋಗಬಾರ್ದು, ದ್ವೇಷ ಮನೋಭಾವದಿಂದ ಮಾಡಬಾರ್ದು. ಮೇಲ್ನೋಟಕ್ಕೆ ಏನಾದರೂ ತಪ್ಪಾಗಿದೆ, ಆಡಿಟ್ರವರು ಮುಚ್ಚಾಕಿದ್ದಾನೆ, ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಸಿಬ್ಬಂದಿಗಳ ಜೊತೆಯಲ್ಲಿ ಅದನ್ನು ಬೆಳಕಿಗೆ ತಂದಿಲ್ಲ ಅಂತ ದಾಖಲಾತಿಗಳಿಂದ ಮೇಲ್ನೋಟಕ್ಕೆ ಕಂಡು ಬಂದರೆ, ಅವಾಗ ನೀವು ಆಡಿಟ್ ರಿಪೋರ್ಟ್ನ ತಿರಸ್ಕರಿಸಿ ಇಲಾಖೆ ಕೋರ್ಕೊಬೋದು, ರೀ ಆಡಿಟ್ ಮಾಡಿಸಿ, ಬರೋ ಆಡಿಟ್ ಲೆಕ್ಕ ಪರಿಶೋಧನೆ ಮಾಡಿಸಿ ಅನ್ನೋದಕ್ಕೂ ಆಡಳಿತ ಮಂಡಳಿ ಜನರಲ್ ಬಾಡಿಗೆ ಅಧಿಕಾರ ಇದೆ. ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ ಆಡಿಟು ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾಡಿರ್ತಕ್ಕಂಥ ಪ್ರತಿಯೊಂದು ವ್ಯವಹಾರವನ್ನು ಸಮಗ್ರವಾಗಿ ಚಿತ್ರೀಕರಿಸ್ತಕ್ಕದ್ದು ಲೆಕ್ಕ ಪರಿಶೋಧನೆಯಲ್ಲಿ. ಅದಕ್ಕೋಸ್ಕರ ಹೇಳ್ತಕ್ಕಂಥ ಆಡಿಟ್ ಈಸ್ ದಿ ಟೂಲ್ ಫಾರ್ ಗುಡ್ ಗವರ್ನೆನ್ಸ್ ಅಂತ ಕರಿತೀವಿ. ಆಡಿಟ್ ಈಸ್ ದಿ ಟೂಲ್ ಫಾರ್ ಗುಡ್ ಗವರ್ನೆನ್ಸ್. ಉತ್ತಮ ಆಡಳಿತ ವ್ಯವಸ್ಥೆಗೆ ಒಂದು ಸಾಧನ ಯಾವುದಪ್ಪ ಅಂತಂದರೆ ಲೆಕ್ಕ ಪರಿಶೋಧನೆ. ಲೆಕ್ಕ ಪರಿಶೋಧನೆ ಪ್ರಾಮಾಣಿಕವಾಗಿರಬೇಕು, ಯಾವುದು ಮುಚ್ಚುಮರೆಯಿಂದ ಕೂಡಿರಬಾರ್ದು. ಗೊತ್ತಾಯ್ತಾ? ಅದನ್ನು ನೋಡ್ತಕ್ಕಂಥವ್ರು ನೀವೇ ಜನರಲ್ ಬಾಡಿ. ಅದಕ್ಕೆ ನಿಮಗೆ ಹೆಚ್ಚಿನ ಸ್ವಾತಂತ್ರ್ಯತೆಯನ್ನು ಕೊಟ್ಟಿರ್ತಕ್ಕದ್ದು, ಅದರಲ್ಲೂ ಸೌಹಾರ್ದ ಸಹಕಾರಿಗಳಿಗೆ ಸ್ವತಂತ್ರತೆ ಮತ್ತು ಸ್ವಾಯತ್ತತೆ ಕೊಟ್ಟಿರ್ತಕ್ಕದ್ದು. ಇಲಾಖೆ ನಿಯಂತ್ರಣ ಕಡಿಮೆ ನಿಮಗೆ ಆ ಹಳೆ ಕಾಯ್ದೆ ಅಡಿನಲ್ಲಿ ಇನ್ನು ನಾವು ಕಂಪೇರ್ ಮಾಡಿದರೆ, ಹೋಲಿಕೆ ಮಾಡಿದ್ರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಆಡಿಟ್ ಬಹಳ ಮುಖ್ಯ. ಈ ಆಡಿಟ್ ಸರಿಯಾಗಿ ಸಕಾಲಕ್ಕೆ ನಡೀಬೇಕು ಮತ್ತು ಪ್ರಾಮಾಣಿಕವಾಗಿ ಯಾವುದೇ ತಪ್ಪು ನೆಪ್ಪುಗಳಿಲ್ದೇ ನ್ಯೂನತೆಗಳಿಲ್ದೇ ನಡೀಬೇಕು ಅಂತಂದರೆ ನಿಮ್ಮ ಲೆಕ್ಕ ಪುಸ್ತಕಗಳು ವ್ಯವಹಾರಗಳು ಸರಿಯಾಗಿ ರೆಕಾರ್ಡ್ ಆಗಿರಬೇಕು. ಲೆಕ್ಕ ಪುಸ್ತಕಗಳಲ್ಲಿ, ಲೆಡ್ಜರ್ಗಳಲ್ಲಿ, ಮತ್ತೊಂದರಲ್ಲಿ ಅದಾಗಬೇಕು ಅಂತಂದರೆ ನಿಮ್ಮ ಸಿಬ್ಬಂದಿಯಿಂದ ಅಲ್ಲಿ ನೀವು ಏನು ಮಾಡಬೇಕು, ಇನ್ಸ್ಪೆಕ್ಷನ್ ಅಂದರೆ ಪರಿವೀಕ್ಷಣೆ ಆಗಿಂದಾಗೆ, ಬ್ರಾಂಚ್ಗಳಿದ್ರೆ ಬ್ರಾಂಚಿನ ಪರಿವೀಕ್ಷಣೆ ಮಾಡಿಸ್ಬೇಕು. ಇವೆಲ್ಲನೂ ಮಾಡಿಸ್ತಕ್ಕಂಥ ಜವಾಬ್ದಾರಿ ಬೋರ್ಡ್ನವ್ರದ್ದು. ಇಲ್ಲಿ ಆರ್ಥಿಕ ಶಿಸ್ತನ್ನು ನೀವು ಸ್ಥಾಪಿಸಬೇಕು. ಆರ್ಥಿಕ ಶಿಸ್ತನ್ನು ನೀವು ಕಾಣಬೇಕಾಗಿರೋದು ಈ ಒಂದು ಲೆಕ್ಕ ಪುಸ್ತಕಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಮತ್ತು ಲೆಕ್ಕ ಪರಿಶೋಧನೆಯಲ್ಲಿ. ಗೊತ್ತಾಯ್ತು? ಇದಲ್ಲದೆ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಏನಪ್ಪ ಅಂತಂದರೆ, ಇಲ್ಲಿ ಲೆಕ್ಕ ಪರಿಶೋಧನೆಯಲ್ಲಿ ಈ ಹಣ ದುರುಪಯೋಗ ಮತ್ತು ವಂಚನೆ ಪ್ರಕರಣಗಳು, ಈ ಒಂದು ಇರ್ರೆಗ್ಯುಲಾರಿಟೀಸ್, ಅವ್ಯವಹಾರಗಳು ನಡೆಯದಂಗೆ ನೋಡ್ಕೊಬೇಕಾಗಿರೋದು ಆಡಳಿತ ಮಂಡಳಿಯವರ ಜವಾಬ್ದಾರಿ. ಮಿಸ್ಅಪ್ರೋಪ್ರಿಯೇಷನ್ನು, ಚೀಟಿಂಗು ಅಥವಾ ಇರ್ರೆಗ್ಯುಲಾರಿಟೀಸು ಈ ರೀತಿ ಆಗದಂಗೆ ನೋಡ್ಕೊಬೇಕಾಗಿರೋ ಜವಾಬ್ದಾರಿ ಆಡಳಿತ ಮಂಡಳಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪ್ರತಿ ತಿಂಗಳು ನೀವೇನು ಮೀಟಿಂಗ್ ಕರಿತೀರಲ್ಲ, ಅದು 2 ತಿಂಗಳು ಒಂದ್ಸತಿ ಮಾಡೋಕ್ಕೂ ಅವಕಾಶ ಇದೆ ಕಾನೂನಲ್ಲಿ. ಒಟ್ಟಿನಲ್ಲಿ ವರ್ಷದಲ್ಲಿ 6 ಬೋರ್ಡ್ ಮೀಟಿಂಗ್ ಆಗಲೇಬೇಕು, ಕನಿಷ್ಠ 6 ಆಗಬೇಕು. ಜಾಸ್ತಿ ಆದರೆ ಏನು ಅಭ್ಯಂತರ ಇಲ್ಲ, 7 ಮಾಡ್ಬೋದು, 8 ಮಾಡ್ಬೋದು, 10 ಮಾಡ್ಬೋದು, ಅದು ನಿಮಗೆ ಬೋರ್ಡಿಗೆ ಬಿಟ್ಟಿರ್ತಕ್ಕದ್ದು. ಆದರೆ ಕನಿಷ್ಠ ಮಿನಿಮಮ್ 6 ಬೋರ್ಡ್ ಮೀಟಿಂಗ್ಸ್ ಆಗಬೇಕು ಅಂತ ಇದೆ ಕಾಯ್ದೆನಲ್ಲಿ. 2 ತಿಂಗಳು ಒಮ್ಮೆ ಆದರೂ ಆಗಬೇಕು ಅಂತ ಇದೆ. ನೀವು ತಿಂಗಳಿಗೊಂದು ಮಾಡಿದ್ರೆ ಏನು ಅಭ್ಯಂತರ ಇಲ್ಲ, ಕಾಯ್ದೆ ಏನು ಅಡ್ಡ ಬರೋದಿಲ್ಲ. ಆದರೆ ಪ್ರತಿ ಬೋರ್ಡ್ ಮೀಟಿಂಗ್ನಲ್ಲಿ
ಜಮಾ ಖರ್ಚುವನ್ನು ನೀವು ಓದಬೇಕು, ತಿಳ್ಕೊಬೇಕು, ಚರ್ಚೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು, ಆಮೇಲೆ ನೀವು ಅಪ್ರೂವಲ್ ಕೊಡಬೇಕು ಬೋರ್ಡ್ನಲ್ಲಿ. ಜಮಾ ಖರ್ಚಿಗೆ ಅನುಮೋದನೆ ಕೊಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ಇಲಾಖೆಗಿಲ್ಲ, ಸಂಯುಕ್ತ ಸಹಕಾರಿಗಿಲ್ಲ, ಬೋರ್ಡ್ಗೆ ಇರೋದು. ಯಾಕೆಂದ್ರೆ ಜನರಲ್ ಬಾಡಿ ಆಗೋದು ವರ್ಷಕ್ಕೊಂದ್ಸತಿ. ಅವ್ರು 12 ತಿಂಗಳದ್ದು ಒಂದ್ಸತಿ ಕನ್ಸಾಲಿಡೇಟ್ ಮಾಡಿಬಿಟ್ಟು ಕೊಟ್ಬಿಡ್ತೀರಿ ಜನರಲ್ ಬಾಡಿಗೆ. 12 ತಿಂಗಳು ಜಮಾ ಖರ್ಚು. ಅದು ಯಾರು ನೋಡ್ತಾರೋ ಬಿಡ್ತಾರೋ ಜನರಲ್ ಬಾಡಿನಲ್ಲಿ ಗೊತ್ತಿಲ್ಲ. ಆದರೆ ಬೋರ್ಡ್ ಈಸ್ ಇಂಪಾರ್ಟೆಂಟ್. ನೀವು ಯಾವಾಗ ನೀವು ಬೋರ್ಡ್ ಮೀಟಿಂಗ್ ಮಾಡ್ತೀರಿ, ವರ್ಷದ ಒಂದೇ ಸತಿ ಜನರಲ್ ಬಾಡಿಗೆ ಜಮಾ ಖರ್ಚಿಗೆ ಒಪ್ಪರು ಕೊಡೋದಲ್ಲ, ಅಥವಾ 6 ತಿಂಗಳದ್ದು ಒಂದೇ ಸತಿ ಜಮಾ ಖರ್ಚು. ಪ್ರತಿ ತಿಂಗಳು ಜಮಾ ಖರ್ಚನ್ನ ತೆಗಿಬೇಕು ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕರು. ಮೀಟಿಂಗ್ ಕರೆದಾಗ ಅದನ್ನು ಕೂಲಂಕುಷವಾಗಿ ಬೋರ್ಡ್ ಮೀಟಿಂಗ್ ಇಡಬೇಕು. ಬೋರ್ಡ್ನವರು ಅದನ್ನು ನೀವು ಓದ್ದೇನೆ ಅಥವಾ ಚರ್ಚೆ ಮಾಡ್ದೇನೆ ಕಣ್ಮುಚ್ಕೊಂಡು ತಲೆ ಅಲ್ಲಾಡಿಸ್ಕೊಡೋದಲ್ಲ, ಒಪ್ಪಿಗೆ ಕೊಡೋದಲ್ಲ. ಯಾವ ಖರ್ಚು ಎಷ್ಟಾಗಿದೆ, ಇದು ಅವಶ್ಯಕತೆ ಇತ್ತ, ಅವಶ್ಯಕತೆಗಿಂತ ಜಾಸ್ತಿ ಖರ್ಚಾಗಿದೆಯಾ? ಯಾಕೆ ಇದನ್ನು ನಾನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಆರ್ಥಿಕ ಶಿಸ್ತನ್ನು ತರಬೇಕು ಸಹಕಾರ ಸಂಘಗಳಲ್ಲಿ ಅಂತಂದರೆ ನೀವು ಕಂಟ್ರೋಲ್ ದಿ ಅನ್ನೆಸರಿ ಎಕ್ಸ್ಪೆಂಡಿಚರ್. ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು. ಅನವಶ್ಯಕ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕ್ತಕ್ಕಂಥ ಜವಾಬ್ದಾರಿ ಇರೋದು, ಅಧಿಕಾರ ಇರೋದು ಬೋರ್ಡಿಗೆ ಮಾತ್ರ. ಗೊತ್ತಾಯ್ತು? ಯಾಕೆ ಅಂತಂದರೆ ಇವಾಗ 100 ರೂಪಾಯಿ ಖರ್ಚು ಮಾಡೋ ಕಡೆ 100 ರೂಪಾಯಿ ಅವಶ್ಯಕತೆ ಇದೆ ಖರ್ಚು ಮಾಡಲಿ. 100 ರೂಪಾಯಿ ಖರ್ಚು ಮಾಡೋ ಕಡೆ 1000 ಮಾಡೋದು, 1000 ಮಾಡೋ ಕಡೆ 1000 ಮಾಡೋದು ಅದಲ್ಲ. ಸೊ ಆ ಒಂದು ದೃಷ್ಟಿಯಿಂದ ನಿಮ್ಮ ಬಿಸ್ನೆಸ್ ಹಿತ ದೃಷ್ಟಿಯಿಂದ ಹೆಚ್ಚು ಅವಶ್ಯಕವಾಗಿ ಖರ್ಚು ಮಾಡಬೇಕೋ ಮಾಡಲಿ, ತೊಂದರೆ ಇಲ್ಲ, ಅದಕ್ಕೆ ಸೂಕ್ತವಾದಂಥ ವೋಚರ್ ಇರಲಿ. ಆದರೆ ಅವಶ್ಯಕತೆ ಇಲ್ಲದೆ ನೀವು ಖರ್ಚು ಮಾಡಿದ್ರೆ ನಿಮ್ಮ ಲಾಭ ಏನಾಗ್ತದೆ, ಸೋರಿಕೆ ಆಗೋಗ್ಬಿಡ್ತದೆ. ದಟ್ ಈಸ್ ಲೀಕೇಜ್ ಆಫ್ ಇನ್ಕಮ್. ನಿಮ್ಮ ಆದಾಯ ಸೋರಿಕೆ ಆಗ್ಬಿಡ್ತದೆ. ಆದಾಯ ಸೋರಿಕೆಯನ್ನು ಯಾವ ರೀತಿ ನೀವು ತಡೆಗಟ್ಟಬೇಕು ಅಂದರೆ ಈ ರೀತಿ ಕಂಟ್ರೋಲ್ ಓವರ್ ದಿ ಅನ್ನೆಸರಿ ಎಕ್ಸ್ಪೆಂಡಿಚರ್. ಅನವಶ್ಯಕವಾಗಿರ್ತಕ್ಕಂಥ ವೆಚ್ಚದ ಮೇಲೆ ನೀವು ಕಡಿವಾಣ ಹಾಕಿದ್ರೆ ಮಾತ್ರ ಆದಾಯ ಸೋರುವಿಕೆಯನ್ನು ತಡೆಗಟ್ಟಬಹುದು. ಅವಾಗ ಏನಾಗುತ್ತೆ, 1 ಲಕ್ಷ ರೂಪಾಯಿ ಲಾಭ ಬರೋ ಕಡೆ 2 ಲಕ್ಷ ಬರ್ತದೆ, 2 ಲಕ್ಷ ರೂಪಾಯಿ ಲಾಭ ಬರೋ ಕಡೆ 4 ಲಕ್ಷ ಬರ್ತದೆ. ಸೊ ಅದಕ್ಕೋಸ್ಕರನೇ ಆದಾಯ ಸೋರುವಿಕೆಯನ್ನು ತಡೆಗಟ್ಟತಕ್ಕಂಥ ಅಧಿಕಾರ ಇರೋದು ಆಡಳಿತ ಮಂಡಳಿಗೆ. ಅಧ್ಯಕ್ಷರು ನೋಡ್ಬೋದು, ಇಲ್ಲ ಅಂತಲ್ಲ, ಆದರೆ ಪೂರ್ಣ ಪ್ರಮಾಣದಲ್ಲಿ ಆ ಆಡಳಿತ ಮಂಡಳಿಯವರು ಜವಾಬ್ದಾರಿ ತೆಗೆದುಕೊಂಡು ನಿರ್ವಹಿಸಬೇಕಾಗುತ್ತೆ. ಇಲ್ಲಿ ನೀವು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಆರ್ಥಿಕ ಶಿಸ್ತನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಒಂದು. ಆಮೇಲೆ ಎರಡನೇ ನಾವು ಇನ್ನೊಂದು ಅಂಶ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್. ನಿಮ್ಮ ನಿಧಿಗಳನ್ನು ಬೇಕಾಬಿಟ್ಟು ಎಲ್ಲೋ ವರ್ಕಿಂಗ್ ಕ್ಯಾಪಿಟಲಲ್ಲಿ ಉಪಯೋಗಿಸ್ಕೊಂಡ್ಬಿಡೋದು, ಅಥವಾ ಇನ್ನೊಂದು ಕಡೆ ಎಲ್ಲೋ ಬೇರೆ ಕಡೆ ಇಟ್ಬಿಡೋದು, ಸಂಬಂಧ ಇಲ್ಲದೆ ಇರೋ ಕಡೆ ಕಾನೂನು ವಿರುದ್ಧವಾಗಿ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ನಿಧಿಗಳು ಏನೇನಿದೆ, ರಿಸರ್ವ್ ಫಂಡ್ ಇರ್ಬೋದು, ಅಥವಾ ಬಿಲ್ಡಿಂಗ್ ಫಂಡ್ ಇರ್ಬೋದು, ಅಥವಾ ಬೇರೆ ಬೇರೆ ನಿಧಿಗಳು ಬೈಲಾ ಪ್ರಕಾರ ನೀವೇನೇನು ತೆಗೆದಿಟ್ಟಿರ್ತೀರಿ ಲಾಭದಲ್ಲಿ, ಆ ನಿಧಿಗಳನ್ನು ಪ್ರತ್ಯೇಕವಾಗಿ ಹೂಡಬೇಕು. ಬಿಸ್ನೆಸ್ಸಿಂದ ಹೊರಗಡೆ ಹೂಡಬೇಕು. ಅಂದರೆ ನಿಮಗೆ ಭದ್ರತೆ ಇರೋ ಕಡೆ ನ್ಯಾಷನಲೈಸ್ ಬ್ಯಾಂಕ್ಗಳು ಅಥವಾ ಗೌರ್ಮೆಂಟ್ ಬಾಂಡ್ಗಳು, ಅಥವಾ ನಿಮ್ಗೆ ಎಲ್ಲಿ ಖಾತ್ರಿ ಇದೆ ಅಂಥ ಕಡೆ ನೀವು ನಿಧಿಗಳನ್ನು ಹೂಡಬೇಕೇ ಹೊರತು ನಿಮ್ಮ ರಿಸರ್ವ್ ಫಂಡು ಮತ್ತು ಬೇರೆ ಬೇರೆ ಫಂಡ್ಗಳನ್ನ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡ್ಕೊಬಾರ್ದು. ಯಾಕೆಂದ್ರೆ ಲಾಭ ಬಂದಿರೋದ್ರಲ್ಲಿ ತೆಗಿತೀರಿ ಹೊರತು ದುಡಿಯು ಬಂಡವಾಳದಲ್ಲಿ ನಿಧಿ ತೆಗೆಯೋದಿಲ್ಲ. ಲಾಭ ಬಂದಿರೋದ್ರಲ್ಲಿ ನೀವು ನಿಧಿಯನ್ನು ನೀವು ತೆಗಿತಕ್ಕಂಥದ್ದು, ವರ್ಗಾವಣೆ ಮಾಡ್ತಕ್ಕಂಥದ್ದು. ಆ ನಿಧಿಗಳನ್ನು ಯಾವ ಉದ್ದೇಶಕ್ಕೆ ತೆಗೆದಿರ್ತೀರಿ, ಇವಾಗ ಬಿಲ್ಡಿಂಗ್ ಫಂಡನ್ನು ಬಿಲ್ಡಿಂಗ್ ಕಟ್ಟಡ ಕಟ್ಟೋದಕ್ಕೆ, ಸೈಟ್ ಖರೀದಿ ಮಾಡೋದಕ್ಕೆ, ಅಥವಾ ಬಿಲ್ಡಿಂಗನ್ನು ರಿನೋವೇಟ್ ಮಾಡೋದಕ್ಕೆ, ವಿಸ್ತರಿಸ್ಕೊಳೋದಕ್ಕೆ, ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಅದಕ್ಕೆ ಉಪಯೋಗಿಸ್ಬೇಕೇ ಹೊರತು ಆ ಬಿಲ್ಡಿಂಗ್ ಫಂಡನ್ನು ತೊಗೊಂಡೋಗಿ ಸಿಲ್ವರ್ ಜುಬ್ಲಿ ಮಾಡಿಬಿಡೋದು, ಅಥವಾ ರಿಸರ್ವ್ ಫಂಡ್ ತೊಗೊಂಡೋಗ್ಬಿಟ್ಟು ಗೋಲ್ಡನ್ ಜುಬ್ಲಿ ಮಾಡಿಬಿಡೋದು, ಗೊತ್ತಾಯ್ತಾ? ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾವ್ಯಾವ ಉದ್ದೇಶಕ್ಕೆ ಯಾವ್ಯಾವ ನಿಧಿಯನ್ನು ತೆಗೆದಿರ್ತೀರಿ ಆ ಉದ್ದೇಶಕ್ಕೆ ಆ ನಿಧಿಯನ್ನು ಸಮರ್ಪಕವಾಗಿ ಬಳಸ್ಕೊಂಡ್ರೆ ಅವಾಗ ನೀವು ಫಂಡ್ಸ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ಮಾಡಿದ್ದೀರಿ ಅಂತ ಅರ್ಥ. ಆಯಾ ಫಂಡ್ಗಳನ್ನು ಸುರಕ್ಷಿತವಾಗಿ ನೀವು ಕಾಪಾಡಿಕೊಂಡಿದ್ದೀರಿ. ಯಾಕೆಂದ್ರೆ ಈ ರಿಸರ್ವ್ ಫಂಡ್ ಏನಿದೆಯಲ್ಲ ಅದು ಆಪತ್ ನಿಧಿ, ಆಪತ್ಕಾಲದ ನಿಧಿ. ಅದು ರಿಸರ್ವ್ ಫಂಡ್ ಅಂದರೆ ಕ್ಷೇಮ ನಿಧಿ. ನಿಮ್ಗೆ ಯಾವಾಗ ಆ ಆಪತ್ತಿಗೆ ನೆರವಾಗೋದಕ್ಕೆ ಬೇಕಾಗುತ್ತೋ ಅವಾಗ ನೀವು ರಿಸರ್ವ್ ಫಂಡನ್ನು ಬಳಸ್ಕೊಬೋದು. ಬಿಲ್ಡಿಂಗ್ ಖರೀದಿ ಮಾಡೋಕ್ಕೆ, ಸೈಟ್ ಖರೀದಿ ಮಾಡೋದಕ್ಕೆ, ಅಥವಾ ರಿನೋವೇಟ್ ಮಾಡೋದಕ್ಕೆ, ಅಥವಾ ಬಿಸ್ನೆಸ್ಗೆ. ಅವಾಗ ನೀವೇನು ಮಾಡಬೇಕು, ಮೊದಲು ನಮ್ಮ ಹಳೆ ಕಾಯ್ದೆನಲ್ಲಾದರೆ ರಿಜಿಸ್ಟ್ರಾರ್ ಅವರ ಪರ್ಮಿಷನ್ ಬೇಕು ಅಂತ ಇದೆ. ಆದರೆ ನಿಮ್ಮ ಸೌಹಾರ್ದ ಸಹಕಾರಿಗಳಿಗೆ ರಿಜಿಸ್ಟ್ರಾರ್ ಪರ್ಮಿಷನ್ ಬೇಕಾಗಿಲ್ಲ. ನಿಮ್ಮ ಜನರಲ್ ಬಾಡಿ ಪರ್ಮಿಷನ್ ಈಸ್ ಎನಫ್. ಜನರಲ್ ಬಾಡಿ ಅನುಮತಿ ಕೊಟ್ಟರೆ ಸಾಕು.
ಅವಾಗ ನೀವು ಉಪಯೋಗಿಸ್ಕೊಬೋದು. ಬಿಲ್ಡಿಂಗ್ ಖರೀದಿಗೆ, ಮತ್ತೊಂದಕ್ಕೆ, ಮಗದೊಂದಕ್ಕೆ, ಬಿಸ್ನೆಸ್ಗೆ ಪಡ್ಕೊಂಡು ಮತ್ತೆ ಅದನ್ನು ಇನ್ಸ್ಟಾಲ್ಮೆಂಟ್ ಪ್ರಕಾರ 10 ಇನ್ಸ್ಟಾಲ್ಮೆಂಟಲ್ಲಿ ಮತ್ತೆ ಆ ನಿಧಿಗೆ ನೀವು ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕೋಸ್ಕರನೇ ಬಿಲ್ಡಿಂಗ್ ಫಂಡ್ ಇರ್ಬೋದು, ರಿಸರ್ವ್ ಫಂಡ್ ಇರ್ಬೋದು, ಬೇರೆ ಬೇರೆ ನಿಧಿಗಳು ಬೈಲಾ ಪ್ರಕಾರ ಏನೇನು ನೀವು ಸೃಷ್ಟಿ ಮಾಡಿರ್ತೀರಿ, ಸ್ಥಾಪನೆ ಮಾಡ್ಕೊಂಡಿರ್ತೀರಿ, ಆ ನಿಧಿಗಳನ್ನು ಆಯಾ ಉದ್ದೇಶಕ್ಕೆ ಬಳಸ್ಕೊಂಡು ಹೋಗ್ಬೇಕು. ಅಲ್ಲಿ ನಿಮ್ಮ ಹಣಕಾಸಿನ ಶಿಸ್ತನ್ನು ಕಾಣಬೇಕಾಗಿರೋದು. ಇಲ್ಲದೇ ಇದ್ರೆ ಅದು ನೀವು ನಿಧಿ ತೆಗೆದ್ರೂ ಪ್ರಯೋಜನ ಇಲ್ಲ, ನೀವು ಅದನ್ನು ಇದ್ರ ಮಾಡಲಿಲ್ಲ, ಈ ಬೇಕಾಬಿಟ್ಟು ಸ್ವೇಚ್ಛಾಚಾರವಾಗಿ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ ಬರ್ತದೆ. ಆವಾಗ ಕಾನೂನು ಉಲ್ಲಂಘನೆ ಆಗುತ್ತೆ, ಬೈಲಾ ಉಲ್ಲಂಘನೆ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದೆ, ಕಾನೂನು ಉಲ್ಲಂಘನೆ ಆದರೆ, ಬೈಲಾ ಉಲ್ಲಂಘನೆ ಆದರೆ ಏನೇನು ದಂಡ ಮತ್ತು ಶಿಕ್ಷರ ಅಪರಾಧ ಇದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು. ಎರಡನೇದು. ಆಮೇಲೆ ಮೂರನೇದು ಏನಪ್ಪ ಅಂತಂದರೆ, ಈ ಒಂದು ಆರ್ಥಿಕ ಶಿಸ್ತಿನ ಕಾಪಾಡೋದ್ರಲ್ಲಿ ಈ ವರ್ಕಿಂಗ್ ಕ್ಯಾಪಿಟಲಿಂದ, ದುಡಿಯು ಬಂಡವಾಳದಿಂದ ನಿಮ್ಮ ಒಂದು ಸಿಲ್ವರ್ ಜುಬ್ಲಿ ಮಾಡೋದು, ಗೋಲ್ಡನ್ ಜುಬ್ಲಿ ಮಾಡೋದು, ಶತಮಾನೋತ್ಸವ, ಈ ರೀತಿಯಾಗಿದ್ದ ದಶಮಾನೋತ್ಸವ, ಇವೆಲ್ಲವಕ್ಕೂ ಉಪಯೋಗಿಸ್ಬಾರ್ದು. ದುಡಿಯು ಬಂಡವಾಳದಿಂದ ನೀವು ಲಾಭದಲ್ಲಿ ಬೈಲಾದಲ್ಲಿ ತೆಗೆದಿಟ್ಟಿದ್ರೆ ಶತಮಾನೋತ್ಸವ ಆಚರಣೆ ಮಾಡೋಕ್ಕೆ, ಗೋಲ್ಡನ್ ಜುಬ್ಲಿ, ಸಿಲ್ವರ್ ಜುಬ್ಲಿ, ದಶಮಾನೋತ್ಸವ 10 ವರ್ಷದ್ದು ನೀವೇನಾದರೂ ಮಾಡೋಂಗಿದ್ರೆ ನಿಮ್ಮ ಲಾಭದಲ್ಲಿ ಬೇಕಾದ್ರೆ ಬೈಲಾದಲ್ಲಿ ಪ್ರಾವಿಷನ್ ಮಾಡಿಕೊಂಡು, ಅಮೆಂಡ್ಮೆಂಟ್ ಮಾಡಿಕೊಂಡು ಒಂದು 10% ತೆಗೆದಿಟ್ಕೊಂಡು ಹೋಗಿ. ದಶಮಾನೋತ್ಸವ ಅಂದರೆ ಒಂದೇ ವರ್ಷದಿಂದ, ಮೊದಲನೇ ವರ್ಷದಿಂದ ತೆಗೆದಿಡಿ 10 ವರ್ಷದವರೆಗೂ. ಆವಾಗ ಆ ದುಡ್ಡು ಬೆಳೀತದೆ. ಆ ದುಡ್ಡು ಎಷ್ಟಿರ್ತದೆ ಅಷ್ಟನ್ನು ನೀವು ದಶಮಾನೋತ್ಸವನ ಆಚರಣೆ, ಯಾರು ಪರ್ಮಿಷನ್ನು ಬೇಕಾಗಿಲ್ಲ. ಜನರಲ್ ಬಾಡಿ ಈಸ್ ಎನಫ್. ಜನರಲ್ ಬಾಡಿ ಪರ್ಮಿಷನ್ ಕೊಟ್ಟರೆ ಸಾಕು. ಅದೇ ರೀತಿ ಇದು ದುಡಿಯು ಬಂಡವಾಳಕ್ಕೆ ನೀವು ಧಕ್ಕೆ ಉಂಟು ಮಾಡೋದಿಲ್ಲ. ಅವಾಗ ಡೆಪಾಸಿಟ್ ದುಡ್ಡಿಗೆ ನೀವು ಕೈ ಹಾಕಂಗಿಲ್ಲ ಇಂಥ ಆಚರಣೆಗಳು ಮಾಡೋಕ್ಕೋಸ್ಕರ. ಸೊ ಇಲ್ಲಿ ಆರ್ಥಿಕ ಶಿಸ್ತನ್ನು ನೀವು ಕಾಪಾಡ್ಕೊಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ನಮ್ಮ ಕಾಲದಲ್ಲಿ ಬಿಲ್ಡಿಂಗ್ ಆಗ್ಬಿಡ್ಬೇಕು, ನಮ್ಮ ಕಾಲದಲ್ಲಿ ಸೈಟ್ ಆಗ್ಬಿಡ್ಬೇಕು, ನಮ್ಮ ಕಾಲದಲ್ಲಿ ಅದಾಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಮಾಡಿಬಿಡ್ತಾರೆ. ದುಡಿಯು ಬಂಡವಾಳಕ್ಕೆ ಕೈ ಹಾಕ್ಬಿಟ್ಟು ಇದು ಮಾಡಿಬಿಡ್ತಾರೆ. ದುಡಿಯು ಬಂಡವಾಳಕ್ಕೆ ನೀವು ಡೈವರ್ಟ್ ಮಾಡಿಬಿಟ್ರೆ ನೀವು ಸಾಲ ಕೊಡೋಕೆ ದುಡ್ಡು ಇರೋದಿಲ್ಲ, ಡೆಪಾಸಿಟ್ದಾರ್ಗೆ ವಾಪಸ್ ಕೊಡೋಕೆ ದುಡ್ಡು ಇರೋದಿಲ್ಲ. ಅವಾಗ ಏನಾಗುತ್ತೆ, ಬ್ಯಾಂಕ್ ಅಪಕೀರ್ತಿಗೆ ಕಾರಣ ಆಗ್ತದೆ. ರೆಪ್ಯುಟೇಷನ್ ಹೋಗ್ಬಿಡ್ತದೆ. ಬ್ಯಾಂಕಿನ ಗೌರವಕ್ಕೆ ಧಕ್ಕೆ ತಂದು ಇಟ್ಬಿಡ್ತೀರಿ, ಯಾವುದೋ ಫಂಕ್ಷನ್ ಮಾಡೋಕ್ಕೋಗಿ, ಯಾವುದೋ ಹಬ್ಬ ಮಾಡೋಕ್ಕೋಗಿ, ಏನೋ ಮಾಡೋಕ್ಕೋಗಿ. ಸೊ ಅದಕ್ಕೋಸ್ಕರನೇ ಯಾವ್ಯಾವ ನಿಧಿಗಳನ್ನ ನೀವು ತೆಗೆದಿಟ್ಟಿರ್ತೀರಿ ಅದನ್ನು ಆಯಾ ನಿಧಿಗಳಿಗೆ ಉಪಯೋಗಿಸ್ಕೊಂಡು, ಆಯಾ ಉದ್ದೇಶಕ್ಕೆ ಉಪಯೋಗಿಸ್ಕೊಂಡ್ರೆ ಅವಾಗ ನಿಮ್ಮ ಸಂಸ್ಥೆ ಆರ್ಥಿಕವಾಗಿ ಸುಭದ್ರವಾಗಿರ್ತದೆ, ಆರ್ಥಿಕವಾಗಿ ಸುಸ್ಥಿತಿನಲ್ಲಿರ್ತದೆ, ಸಸ್ಟೈನಬಲ್ ಆಗಿ ಇರ್ತದೆ. ಏನು ಅದಕ್ಕೆ ಹೆದರಿಕೆ, ಭಯ ಅನ್ನೋದು ಇರೋದಿಲ್ಲ ಸಂಸ್ಥೆಗೆ, ಯಾರಿಂದಲೂ ಇದಿರೋದಿಲ್ಲ. ಸೊ ಆ ಒಂದು ದೃಷ್ಟಿಯಿಂದಲೇ ನಿಧಿಗಳನ್ನು ಸಮರ್ಪಕವಾಗಿ ಉಪಯೋಗಿಸ್ಬೇಕು. ಫಂಡನ್ನು ಡೈವರ್ಟ್ ಮಾಡಬಾರ್ದು. ದುಡಿಯು ಬಂಡವಾಳವನ್ನು ಬೇರೆ ಬೇರೆ ಬಾಬ್ತಿಗೆ ಉಪಯೋಗಿಸುವ, ಅದನ್ನು ವ್ಯವಹಾರಕ್ಕೆ ಉಪಯೋಗ ಮಾಡ್ಕೊಬೇಕು, ವಹಿವಾಟು ನಡೆಸೋಕ್ಕೆ ಉಪಯೋಗ ಮಾಡ್ಕೊಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು, ಈ ಬ್ರಾಂಚ್ಗಳು ಏನಾದರೂ ಇದ್ದರೆ, ಇವಾಗ ಹೇಳಿದ್ರು ನಮ್ಮ ಇನ್ನೊಬ್ರು 10 ಬ್ರಾಂಚ್ ಇದೆ, 12 ಬ್ರಾಂಚ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಹಾಗಾಗಿ ನಿಮ್ಮ ಬ್ರಾಂಚ್ಗಳನ್ನ ನಿಮ್ಮ ಸದಸ್ಯರಿಗೆ ಅವಶ್ಯಕತೆ ತಕ್ಕಂತೆ ಮತ್ತು ಅವರಿಗೆ ಸವಲತ್ತುಗಳನ್ನು ಕೊಡೋದ್ರ ಬಗ್ಗೆ, ನಿಮ್ಮ ಏರಿಯಾ ಆಫ್ ಆಪರೇಷನ್ ಬಗ್ಗೆ ಗಮನಿಸಿ ಜನರಲ್ ಬಾಡಿಗೆ ಅಧಿಕಾರ ಇದೆ ಅನುಮತಿ ಕೊಡೋದಕ್ಕೆ, ವಿತ್ ಪ್ರಯರ್ ಪರ್ಮಿಷನ್ ಆಫ್ ದಿ ಫೆಡ್ರಲಿನ ಪೂರ್ವಾನುಮತಿ ಪಡ್ಕೊಂಡು ಜನರಲ್ ಬಾಡಿ ಒಪ್ಪಿಗೆ ತಗೊಂಡು ನೀವು ಬ್ರಾಂಚ್ ಓಪನ್ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಬ್ರಾಂಚ್ಗಳನ್ನು ಓಪನ್ ಮಾಡಿದ್ಮೇಲೆ ಅವು ಸಶಕ್ತವಾಗಿ ನಡೀಬೇಕು, ವೇಬಲ್ ಆಗಿರಬೇಕು, ಆರ್ಥಿಕವಾಗಿ ಸದೃಢವಾಗಿ ನಡೆಯೋಂಗಿರಬೇಕು. ಸುಮ್ಮನೆ ಯಾರಿಗೋ ಒಂದು 4 ಜನ ಕೆಲಸ ಕೋರೋಕ್ಕೋಸ್ಕರ ಅಥವಾ ಯಾರ್ದೋ ಬಿಲ್ಡಿಂಗನ್ನು ಬಾಡಿಗೆ ತಗೊಳಕ್ಕೋಸ್ಕರ ನೀವು ಬ್ರಾಂಚ್ ಓಪನ್ ಮಾಡೋಕ್ಕೆ ಹೋಗಬಾರ್ದು. ಗೊತ್ತಾಯ್ತು? ಅಲ್ಲಿ ಅವಶ್ಯಕತೆ ಇರಬೇಕು, ಬಿಸ್ನೆಸ್ ಆಗಬೇಕು, ಅದರಿಂದ ಸದಸ್ಯರ ಅನುಕೂಲ ಆಗಬೇಕು. ಆ ರೀತಿ ನೀವು ಓವರಾಲ್ ಅಂದರೆ ಸಮಗ್ರ ಚಿಂತನೆಯನ್ನು ನಡೆಸಿ ಆಗುವವುಗಳನ್ನು ನೋಡಿಕೊಂಡು ಬ್ರಾಂಚ್ ನಿಮ್ಗೆ ಎಷ್ಟು ಅವಶ್ಯಕ ಇದೆ ಓಪನ್ ಮಾಡ್ಕೊಳ್ಳಿ, ಇಲ್ಲ ಅಂತಲ್ಲ. ಓಪನ್ ಮಾಡಿದ್ಮೇಲೆ ಅವು ಲಾಭದಾಯಕವಾಗಿ ನಡೀಬೇಕು ಬ್ರಾಂಚ್ಗಳು. ಏನೋ ಮೊದಲನೇ ವರ್ಷ 2ನೇ ವರ್ಷ ನಷ್ಟಕ್ಕೆ ಹೋಗ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಯಾಕೆಂದರೆ ಯಾರೂ ಮೊದಲನೇ ವರ್ಷನೇ ಕೋಟ್ಯಾಂತರ ರೂಪಾಯಿ ತಂದು ಡೆಪಾಸಿಟ್ ಇಡೋದಿಲ್ಲ, ಆ ಕೋಟ್ಯಾಂತರ ರೂಪಾಯಿ ನಾವು ಸಾಲ ಕೊಡೋಕ್ಕೂ ಆಗೋದಿಲ್ಲ. ಅಟ್ಲೀಸ್ಟು 3-4ನೇ ವರ್ಷಕ್ಕಾದರೂ ಅವು ಚೇತರಿಸ್ಕೊಬೇಕು. 1ನೇ ವರ್ಷ ಲಾಭದಲ್ಲಿದ್ದರು, 2ನೇ ವರ್ಷದಲ್ಲಿ ಲಾಭದಲ್ಲಿದ್ದರೂ ಪರವಾಗಿಲ್ಲ, ಆದರೆ 3-4 ನಂತರ ಅವು ಲಾಭದಾಯಕವಾಗಿ ನಡೆಯೋಂಗಿರಬೇಕು ಬ್ರಾಂಚ್ಗಳು. ಆ ರೀತಿಯಲ್ಲಿ ಬ್ರಾಂಚ್ ವಯಬಿಲಿಟಿನ ನೀವು ಅಸೆಸ್ ಮಾಡಬೇಕು ಬೋರ್ಡ್ನಲ್ಲಿ. ಪ್ರತಿಯೊಂದು ಬ್ರಾಂಚನ್ನು ಯಾವ ಪರಿಸ್ಥಿತಿಯಲ್ಲಿದೆ, ಲಾಭದಲ್ಲಿದೆಯೋ ನಷ್ಟದಲ್ಲಿದೆಯೋ. ನಷ್ಟದಲ್ಲಿದ್ದರೆ ಎಷ್ಟು ವರ್ಷ ಅಂತ ಮುಂದುವರ್ಸ್ಕೊಂಡು ಹೋಗ್ತೀರಿ? ಯಾರಿಗೋ ಒಬ್ಬರಿಗೆ ಬಾಡಿಗೆ ಕೊಡೋಕ್ಕೋಸ್ಕರ ಬಿಲ್ಡಿಂಗ್ಗೆ, ಅಥವಾ ಯಾರೋ ಒಬ್ಬರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಎಷ್ಟು ವರ್ಷ ಅಂತ ನಡೆಸ್ಕೊಂಡು ಹೋಗ್ತೀರಿ ನಷ್ಟದಲ್ಲಿ? ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅಂಥ ನಷ್ಟದಲ್ಲಿರ್ತಕ್ಕಂಥ ಬ್ರಾಂಚ್ಗಳು ಲಾಭಕ್ಕೆ ತರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮ್ಮ ಮನವರಿಕೆ ಆದರೆ ಕ್ಲೋಸ್ ಮಾಡಿ, ಬೇರೆ ಕಡೆ ತೆಗೀರಿ.
ಇನ್ನೊಂದು ಕಡೆ ತೆಗೀರಿ, ಬಿಸ್ನೆಸ್ ಇರೋ ಕಡೆ ತೆಗೀರಿ, ಬಿಸ್ನೆಸ್ ಪ್ಲೇಸಲ್ಲಿ ತೆಗೀರಿ, ತೊಂದರೆ ಇಲ್ಲ. ಆದರೆ ನಷ್ಟದಲ್ಲಿರೋನೇ ನೀವು ಮುಂದುವರ್ಸ್ಕೊಂಡು ಹೋಗಬೇಡಿ. ಇದು ಆರ್ಥಿಕ ಶಿಸ್ತನ್ನು ಕಾಪಾಡೋದಕ್ಕೆ ಗಮನಿಸಬೇಕಾಗಿರೋದು ಬೋರ್ಡ್ನವರು. ಯಾಕೆಂದ್ರೆ ಕೆಲವರು ಗಮನಕ್ಕೆ ತರೋದಿಲ್ಲ, ಅದು ನಷ್ಟದಲ್ಲಿ ಹೋಗ್ತಾನೇ ಇರ್ತದೆ. 5 ವರ್ಷ ಆಗಲಿ, 6 ವರ್ಷ ಆಗಲಿ, 8 ವರ್ಷ ಆಗಲಿ, 10 ವರ್ಷ ಆಗಲಿ. ಆದ್ರೆ ನೀವು ಅದನ್ನು ಆಡಳಿತ ಮಂಡಳಿಯವರು ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕರಿಗೆ ಹೇಳಬೇಕು, ನಮ್ಮಲ್ಲಿ ಎಷ್ಟು ಬ್ರಾಂಚ್ ಇದೆಯಪ್ಪ, ಎಷ್ಟು ವರ್ಷ ಆಯಿತು, ಇವಾಗ ಯಾವ ಪರಿಸ್ಥಿತಿನಲ್ಲಿದೆ, ಅಲ್ಲಿ ಖರ್ಚು ವೆಚ್ಚಗಳು ಮತ್ತು ಹೋಗಿ ನನ್ನ ಲಾಭ ಬರೋ ಪರಿಸ್ಥಿತಿನಲ್ಲಿಯ 55 ಸಾವಿರ ಲಾಭ ಬರಲಿ, 1 ಲಕ್ಷ ಲಾಭ ಬರಲಿ, ನಷ್ಟಕ್ಕಂತೂ ಹೋಗಬಾರ್ದು. ಈ ಒಂದು ಬ್ರಾಂಚಿಂದ ದುಡಿದ್ಬಿಟ್ಟು ಇನ್ನು 4 ಬ್ರಾಂಚ್ನವ್ರನ್ನ ಸಾಕೋಂಥದ್ದಲ್ಲ. ಅವ್ರಿಗೂ ಸಂಬಳ ಕೊಡಬೇಕು, ಅಲ್ಲೂ ಬಾಡಿಗೆ ಕಟ್ಟಬೇಕು, ಅಲ್ಲೂ ಲೈಟ್ ಬಿಲ್ ಕಟ್ಟಬೇಕು, ಫೋನ್ ಬಿಲ್ ಕಟ್ಟಬೇಕು, ಕಂಪ್ಯೂಟರ್ ಮೇಂಟೆನೆನ್ಸ್ ಆಗಬೇಕು, ಎಲ್ಲನೂ ಆಗಬೇಕು. ಸೊ ಅದಕ್ಕೋಸ್ಕರನೇ ಬ್ರಾಂಚ್ ವಯಬಿಲಿಟಿಯನ್ನು ನೀವು ಅಸೆಸ್ ಮಾಡಬೇಕು. ಪ್ರತಿ ಅಟ್ಲೀಸ್ಟ್ 3 ತಿಂಗಳು ಒಮ್ಮೆ ಆದ್ರೂ, 6 ತಿಂಗಳು ಒಮ್ಮೆ ಆದ್ರೂ ಎಷ್ಟು ಬ್ರಾಂಚ್ಗಳಿವೆ, ಆ ಬ್ರಾಂಚ್ಗಳು ಆರ್ಥಿಕವಾಗಿ ಸದೃಢ ಆಗಿ ನಡೀತಾ ಇವೆಯಾ, ಅವಶ್ಯಕತೆ ಇಲ್ಲದಿದ್ರೆ ಎಲ್ಲಿ ನಾವು ಅವುಗಳನ್ನು ಮುಚ್ಚಬೇಕು, ಬೇರೆ ಕಡೆ ಎಲ್ಲಿ ತೆಗಿಬೇಕು, ಈ ರೀತಿ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಫ್ರೆಶ್ ಇಶ್ಯೂ ಮಾಡ್ಕೊಬಾರ್ದು. ಅಲ್ಲಿ ತೆಗೆದುಬಿಟ್ಟಿದ್ದೀವಿ, ಅಲ್ಲೇ ಮುಚ್ಚಕ್ಕೆ ಯಾರು ಬಿಟ್ಕೊಡ್ತಾ ಇಲ್ಲ, ಯಾರೋ ಒಂದು ಗುಂಪು ಸದಸ್ಯರು ಹೇಳ್ತಾರೆ, ಅದೆಲ್ಲ ಸಂಸ್ಥೆ ದೃಷ್ಟಿ ನೋಡಬೇಕು. ಯಾರೋ ಒಂದು ಗುಂಪಿನ ದೃಷ್ಟಿ ನೋಡಬಾರ್ದು, ಸಂಸ್ಥೆ ದೃಷ್ಟಿ ನೋಡಿಕೊಂಡು ಬ್ರಾಂಚ್ಗಳನ್ನು ಮುಂದುವರಿಸಬೇಕು ಮತ್ತು ಹೊಸ ಬ್ರಾಂಚ್ಗಳನ್ನು ನಾವು ತೆರಿತಾ ಹೋಗಬೇಕು. ಇಲ್ಲಿ ಆರ್ಥಿಕ ಶಿಸ್ತನ್ನು ನೀವು ಕಾಪಾಡ್ಕೊಬೇಕಾಗಿರ್ತಕ್ಕಂಥದ್ದು. ಹೌದು. ಇದ್ರ ಜೊತೆಗೆ ನಾವು ಇನ್ನೊಂದು ನೋಡ್ಬೇಕಾಗಿತ್ತಂದ್ರೆ, ನಾವು ಸಾಲ ವ್ಯಾಪಾರ ಮಾಡೋದ್ರ ಮುಖಾಂತರ, ವಹಿವಾಟು ನಡೆಸೋದ್ರ ಮುಖಾಂತರ ಆದಾಯ ಪಡ್ಕೊಳೋದ್ರ ಜೊತೆಗೆ ನಾವು ನಾನ್ ಫಂಡ್ ಬಿಸ್ನೆಸ್ ಅನ್ನ ಮಾಡಬೇಕು. ವಿತೌಟ್ ಇನ್ವೆಸ್ಟಿಂಗ್ ಅವರ್ ಬಿಸ್ನೆಸ್, ಫಂಡ್, ನಮ್ಮ ಒಂದು ಹಣವನ್ನ, ನಮ್ಮ ಒಂದು ದುಡಿಯು ಬಂಡವಾಳವನ್ನ ನಾವು ತೊಡಗಿಸ್ತೇನೆ ಯಾವ ರೀತಿಯಾಗಿ ಆದಾಯ ಗಳಿಸಬೇಕು ಅನ್ನೋದನ್ನ ನೀವು ಚಿಂತನೆ ಮಾಡಬೇಕು. ಔಟ್ ಆಫ್ ದಿ ಬಾಕ್ಸ್ ನಿಮ್ಮ ಒಂದು ಚಿಂತನೆಯಿಂದ ಹೊರಗಡೆ ಬಂದು, ಸಾಲ, ನಮ್ಮ ದುಡ್ಡನ್ನು ಸಾಲ ಕೊಟ್ಟು ಬಡ್ಡಿ ತೆಗೆದುಕೊಂಡು ಆದಾಯ ಗಳಿಸೋದ್ರ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಮುಖಾಂತರ ನಮ್ಮ ದುಡ್ಡನ್ನು ತೊಡಗಿಸ್ಕೊಂಡೇನೆ ಯಾವ ರೀತಿ ಲಾಭ ಗಳಿಸಬೇಕು ಅದನ್ನ ವಿತೌಟ್ ಫಂಡಿಂಗ್ ನಮ್ಮ ಒಂದು ಫಂಡನ್ನು ಇನ್ವೆಸ್ಟ್ ಮಾಡ್ದೇನೆ ನಾವು ಯಾವ ರೀತಿ ಅದನ್ನ ಇನ್ಶೂರೆನ್ಸ್ ಕವರೇಜ್ ಟೈಅಪ್ ಮಾಡ್ಕೊಳೋದು, ಇನ್ಶೂರೆನ್ಸ್ ಪ್ರೀಮಿಯಂ ಅವ್ನು ಕಟ್ಕೊಂಡು ಹೋಗ್ತಾರೆ, ನಮ್ಗೇನಿದ್ರು ಕಮಿಷನ್ ಬರ್ತದೆ ಅಷ್ಟೇ, ನಾವು ಸರ್ವಿಸ್ ಕೊಡೋದು ಅಷ್ಟೇನೆ. ವಿತೌಟ್ ಅವರ್ ಇನ್ವೆಸ್ಟ್ಮೆಂಟ್ ನಮಗೆ ಆದಾಯ ಬರ್ತದೆ. ಸೊ ಅದೇ ರೀತಿಯಾಗಿ ಇವಾಗ ಬೆಳಿಗ್ಗೆ ಹೇಳಿದ್ರು CSC, ಈ ಒಂದು ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಓಪನ್ ಮಾಡೋದು, ಅದೇ ರೀತಿಯಾಗಿ ಪೆಟ್ರೋಲ್ ಬಂಕು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಕ್ಟಿವಿಟೀಸು, ಗೊತ್ತಾಯ್ತಾ? ಈ ರೀತಿಯಾಗಿರ್ತಕ್ಕಂಥ ಆಕ್ಟಿವಿಟೀಸ್ಗಳು ಮಾಡೋದ್ರ ಮುಖಾಂತರ ನಮ್ಮ ಫಂಡನ್ನು ₹1 ನಾವು ಇನ್ವೆಸ್ಟ್ಮೆಂಟ್ ಮಾಡ್ದೇನೆ ಕಮಿಷನ್ ಮುಖಾಂತರ ಆದಾಯ ಗಳಿಸ್ಕೊಂಡು ನಮ್ಮ ಒಟ್ಟು ವರ್ಷದಲ್ಲಿ ಸಾಲ ಕೊಟ್ಟು ವಸೂಲಿ ಮಾಡಿ ನಾವು ಎಷ್ಟು ಆದಾಯ ಗಳಿಸ್ತೀವೋ ಅದರಲ್ಲಿ ಕನಿಷ್ಠ ಅಂದರೆ ಒಂದು 10ರಿಂದ 15% ಈ ರೀತಿ ಬಿಸ್ನೆಸ್ಸಿಂದ, ಈ ರೀತಿ ಆಕ್ಟಿವಿಟೀಸಿಂದ ನಮ್ಗೆ ಆದಾಯ ಇರಬೇಕು. ಅವಾಗ ಮಾತ್ರ ನಾವು ನಮ್ಮ ಸಂಸ್ಥೆಗಳನ್ನು ಸರಿಯಾಗಿ ಆರ್ಥಿಕವಾಗಿ ಸದೃಢವಾಗಿ ಸುಸ್ಥಿತಿನಲ್ಲಿ ಇಟ್ಟಿದ್ದೀವಿ ಅಂತ ಮನವರಿಕೆ ಆಗ್ತದೆ. ಸೊ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಅಂದರೆ ಸದಸ್ಯರಿಗೆ ಬೇಕಾಗಿರ್ತಕ್ಕಂಥ ದೈನಂದಿನ ಸೇವೆಗಳನ್ನು ಕೊಡ್ತಕ್ಕದ್ದು, ಅಂದರೆ ರೈಲ್ವೆ ಟಿಕೆಟ್ ಬುಕ್ ಮಾಡಿಸ್ತಕ್ಕದ್ದು, KSRTC ಇದು ಮಾಡ್ತಕ್ಕದ್ದು, ಅದು ವಿಮಾನ ಟಿಕೆಟ್ ಬುಕ್ ಮಾಡ್ತಕ್ಕಂಥದ್ದು, ಈ ಥರ 108 ಐಡೆಂಟಿಫೈ ಮಾಡಿದ್ದಾರೆ. ಅಂಥ ಸರ್ವಿಸ್ಗಳನ್ನ ಕೊಡೋದ್ರ ಮುಖಾಂತರ, ಯಾಕೆಂದರೆ ಇವತ್ತಿನ ದಿವಸ ಸರ್ವಿಸ್ ಸೆಕ್ಟರ್ನಲ್ಲೇ ಸರ್ಕಾರಕ್ಕೆ ಹೆಚ್ಚು ಆದಾಯ ಬರ್ತಕ್ಕದ್ದು. ಅಗ್ರಿಕಲ್ಚರು, ಇಂಡಸ್ಟ್ರಿಗಿಂತ ಈ ಸರ್ವಿಸ್ ಸೆಕ್ಟರ್ ಏನಿದೆಯಲ್ಲ, ಬ್ಯಾಂಕಿಂಗ್ ಸೆಕ್ಟರ್, ಇವು ಸರ್ವಿಸ್ ಸೆಕ್ಟರ್, ಅದರಲ್ಲೇ ಇವತ್ತಿನ ದಿವಸ ಅತಿ ಹೆಚ್ಚಿನ ಆದಾಯ ಬರ್ತಕ್ಕದ್ದು. ಹಾಗಾಗಿ ನಾವು ಈ ಕಡೆನೂ ಸಹ ಗಮನ ಕೊಟ್ಟರೆ ಆವಾಗ ಮಾತ್ರ ನಾವು ನಮ್ಮ ಫಂಡನ್ನು ಪೋಲ್ ಮಾಡ್ದೇನೆ, ನಮ್ಮ ಫಂಡನ್ನು ನಾವು ಇನ್ವೆಸ್ಟ್ ಮಾಡ್ದೇನೆ ನಾವು ಆದಾಯ ಗಳಿಸೋದಕ್ಕೆ ಸಾಧ್ಯವಾಗ್ತದೆ. ಅದಾಯ್ತಾ? ಸೊ ಇಷ್ಟು ಅಂಶಗಳಲ್ಲಿ ತಾವುಗಳು ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಹೇಳ್ತಕ್ಕಂಥ ಏನಪ್ಪ ಅಂದರೆ ಮಾನವ ಸಂಪನ್ಮೂಲ. ನಿಮ್ಮ ಸೊಸೈಟಿಗಳ ಮಾನವ ಸಂಪನ್ಮೂಲ ಅಂದ್ರೆ ಯಾವುದು? ಯಾರನ್ನ? ಎಂಪ್ಲಾಯೀಸ್, ಸ್ಟಾಫು ಅಲ್ವಾ? ಸೊ ಹಾಗಾಗಿ ನಿಮ್ಮ ಮಾನವ ಸಂಪನ್ಮೂಲ ಏನಿದೆಯಲ್ಲ, ಎಲ್ಲ ಸಂಪನ್ಮೂಲಗಿಂತ ಬಹಳ ದಕ್ಷತೆಯಿಂದ ಮತ್ತು ಉತ್ಕೃಷ್ಟವಾಗಿ ಎಫೆಕ್ಟಿವ್ ಆಗಿರಬೇಕು. ಯಾಕೆಂದ್ರೆ ನಿಮ್ಮ ಹೆಸರು ಎಷ್ಟೇ ಡೆಪಾಸಿಟ್ ಇರಲಿ, ಎಷ್ಟೇ ಲೆಂಡಿಂಗ್ ಮಾಡಿರಿ, ಏನೇ ಮಾಡಿರಿ, ಅದನ್ನೆಲ್ಲ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಲಾಭ ತರೋದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಸಿಬ್ಬಂದಿ ವರ್ಗ. ಯಾಕೆ ನೀವು ಅಧ್ಯಕ್ಷರು, ನಿರ್ದೇಶಕರು ಏನಿದ್ದೀರಿ, ನೀವು ಗೌರವಾನ್ವಿತ ಹುದ್ದೆಗಳು ಇರ್ತಕ್ಕಂಥವ್ರು, ನಿಮ್ಮದೇ ಆದಂಥ ಬಿಸ್ನೆಸ್ ಇದೆ. ನೀವು ಅಗ್ರಿಕಲ್ಚರಿಸ್ಟ್ ಆಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಡಾಕ್ಟ್ರು, ಲಾಯರು, ಕಾಂಟ್ರಾಕ್ಟ್ರು, ಏನೇ ವೃತ್ತಿ ನಿಮ್ದು ಇರ್ತದೆ. ಇಲ್ಲಿ ಬಂದಿರೋದು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ.
ನೀವು ಪರ್ಮನೆಂಟ್ ಅಲ್ಲ, 5 ವರ್ಷಕ್ಕೊಂದ್ಸತಿ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಬೋರ್ಡ್ ಚೇಂಜ್ ಆಗ್ತಾ ಇರ್ತದೆ. ಆದರೆ ಸಿಬ್ಬಂದಿ ಏನಿದೆಯಲ್ಲ, ಅವರು 60 ವರ್ಷ ಆಗೋವರೆಗೂ ಅವರು ಪರ್ಮನೆಂಟ್ ಆಗಿರ್ತಕ್ಕಂಥ ಸಿಬ್ಬಂದಿ ವರ್ಗ. ಸೊ ಹಾಗಾಗಿ ಆ ಸಿಬ್ಬಂದಿ ವರ್ಗ ಏನಿದೆ, ಸಂಸ್ಥೆ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಮತ್ತು ಅವರು ಹೆಚ್ಚಿನ ಒಂದು ನಾಲೆಡ್ಜ್ ಇರಬೇಕು. ಈ ಸಂಸ್ಥೆನ ಯಾವ ರೀತಿ ಲಾಭದಾಯಕವಾಗಿ ನಾವು ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಅವರು ಸಿಬ್ಬಂದಿ ವರ್ಗ ಕೊಡಬೇಕು. ಅದಕ್ಕೋಸ್ಕರನೇ ನಿಮ್ಮ ರಿಕ್ರೂಟ್ಮೆಂಟ್ ಪಾಲಿಸಿ, ಸಿಬ್ಬಂದಿ ನೇಮಕಾತಿ ಪಾಲಿಸಿ ಏನಿದೆಯಲ್ಲ, ಅದನ್ನು ನೀವು ಪ್ರಾಮಾಣಿಕವಾಗಿ ಇಟ್ಕೊಂಡಿರಬೇಕು. ಅವರಿಂದ ಲಂಚ ತಗೊಂಡು ನೇಮಕಾತಿ ಮಾಡ್ಕೊಂಬಿಟ್ರೆ ಅವ್ರು ದುಡ್ಡು ಉಳಿಯೋಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಯಾರೋ ನಿರ್ದೇಶಕರ ಮಕ್ಕಳು ಅಥವಾ ಹಳ್ಳಿದಿರು ಮಾವದಿರು ಅವರು ಯಾರೋ ಲೋಕಲ್ನವ್ರಿಗೆ ಕೊಡಿ, ಬೇಡ ಅಂತ ಇಲ್ಲ. ಆದರೆ ಅವರು ಸಂಸ್ಥೆಗೆ ಸೇರಿದ ಮೇಲೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಬೇಕು. ಯಾವುದೇ ಮುಲಾಜಿ ಇರಬಾರ್ದು, ದಾಕ್ಷಿಣ್ಯ ಇರಬಾರ್ದು ಕೆಲಸ ಮಾಡೋದ್ರಲ್ಲಿ. ಗೊತ್ತಾಯ್ತಾ? ಬೇಕಾದ್ರೆ ಅವ್ರ ಸಂಬಳ ವಗೈರೆ ಮತ್ತೊಂದು ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀವು ಜಾಸ್ತಿ ಮಾಡಿಕೊಡಿ ಬೋರ್ಡ್ನಲ್ಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ಕೆಲಸ ಮಾಡೋದ್ರಲ್ಲಿ ಅಪ್ರಾಮಾಣಿಕತೆ, ಬದ್ಧತೆ ಇಲ್ಲದೆ ಇದ್ರೆ ಸಂಸ್ಥೆ ಹಾಳಾಗೋಗ್ಬಿಡ್ತದೆ. ನೀವು ನೋಡೋಕ್ಕಾಗಲ್ಲ 24 ಗಂಟೆ ಅವರು ಇರಬೇಕಾಗಿರೋದು, ಬೆಳಿಗ್ಗೆ ಸಾಯಂಕಾಲ ಅವ್ರು ಕೆಲಸ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ನೇಮಕಾತಿ ಪಾಲಿಸಿ, ರಿಕ್ರೂಟ್ಮೆಂಟ್ ಪಾಲಿಸಿ ಸರಿ ಇರಬೇಕು, ಪ್ರಮೋಷನ್ ಪಾಲಿಸಿ ಸರಿ ಇರಬೇಕು. ಒಳ್ಳೊಳ್ಳೆ ಚೆನ್ನಾಗಿ ಕೆಲಸ ಮಾಡೋವಂಥವ್ರಿಗೆ ಉತ್ತೇಜನ ಕೊಡಬೇಕು, ಬೆಂತಟ್ಟಬೇಕು, ಪ್ರೋತ್ಸಾಹ ಮಾಡಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆನೂ ಮಾಡಿ, ತೊಂದರೆ ಇಲ್ಲ, ಅದು ನಿಮ್ಗೆ ಅಧಿಕಾರ ಇದೆ. ನೇಮಕಾತಿ ಯಾರು ಮಾಡ್ಕೊಂಡಿರ್ತೀರಿ ಶಿಸ್ತು ಕ್ರಮ ತೊಗೊಳಕ್ಕೂ ನಿಮಗೆ ಅಧಿಕಾರ ಇದೆ. ಆದರೆ ಕಾನೂನು ಪ್ರಕಾರ ತೊಗೊಬೇಕು. ಯಾವುದೋ ರಾಗದ್ವೇಷದಿಂದ ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಅಥವಾ ಇದ್ರ ಮೇಲೆ ತೊಗೊಬಾರ್ದು. ಅವರ ಲೋಪದೋಷಗಳೇನಿದೆ ಚಾರ್ಜ್ ಶೀಟ್ ಮಾಡಿ, ಎನ್ಕ್ವೈರಿ ಮಾಡಿ, ಅವರ ಶಿಕ್ಷೆಗೆ ಅನುಗುಣವಾಗಿ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ, ಅವ್ರ ತಪ್ಪಿಗೆ ಅನುಗುಣವಾಗಿ ನಿಮ್ಗೆ ಅಧಿಕಾರ ಇದೆ. ಸೊ ಅದಕ್ಕೋಸ್ಕರನೇ ಪ್ರಮೋಷನಲ್ ಮತ್ತು ರಿಕ್ರೂಟ್ಮೆಂಟು ಮತ್ತು ಪ್ಲೇಸ್ಮೆಂಟು, ರೈಟ್ ಮ್ಯಾನ್ ಇನ್ ಎ ರೈಟ್ ಪ್ಲೇಸ್. ಅಂದರೆ ಯಾವನು ಒಬ್ಬನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಅವನು ರಿಟೈರ್ಡ್ ಆಗೋವರೆಗೂ ಅದೇ ಪೋಸ್ಟಲ್ಲೇ ಇರೋದೆ, ಚೇಂಜ್ ಮಾಡೋದೇ ಇಲ್ಲ, ವರ್ಗಾವಣೆನೇ ಮಾಡೋಂಗಿಲ್ಲ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ರೊಟೇಷನ್ ಆಗ್ತಾ ಇರಬೇಕು ಸಂಸ್ಥೆನಲ್ಲಿ. ಕ್ಯಾಶಿಯರ್ ಇರೋನು ಕೌಂಟ್ರ್ ಬರಬೇಕು, ಲೋನ್ನಾಗಿರೋನು ರಿಕವರಿಗೆ ಹೋಗಬೇಕು, ರಿಕವರಿ ಇರೋನು ಡೆಪಾಸಿಟ್ಗೆ ಬರಬೇಕು. ಈ ರೀತಿ ರೊಟೇಷನ್ ಆಗ್ತಾ ಇದ್ರೆ ಏನಾಗುತ್ತೆ ಅಂತಂದರೆ, ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಹೊಸಬ ಬಂದಾಗ ಅಟ್ಲೀಸ್ಟ್ ಬೆಳಕಿಗೆ ಬರ್ತದೆ. ತಕ್ಷಣ ನೀವು ಕ್ರಮ ಇಡ್ಬೋದು ಅವ್ರ ಮೇಲೆ, ತಕ್ಷಣ ನೀವು ಅದನ್ನು ಸರಿಪಡಿಸ್ಕೊಬೋದು. ಇಲ್ಲದೇ ಇದ್ರೆ ವರ್ಷಾನುಗಟ್ಟಲೆ ಬಿಟ್ಕೊಂಡು ಹೋಗ್ಬಿಟ್ರೆ ಅಥವಾ ಆಡಿಟ್ರೂ ಗಮನಿಸ್ತಾ ಇದ್ರೆ ಅದು ಎಲ್ಲೋ ಒಂದು ಕಡೆ ಹುಲ್ಲಲ್ಲಿ ಹಲಸಿನಕಾಯಿ ಕುಯ್ದಂಗೆ ಆಗುತ್ತೆ. ಗೊತ್ತಾಯ್ತಾ? ಸೊ ಗೋಚರ ಆಗೋದಿಲ್ಲ. ಸೊ ಆ ಒಂದು ದೃಷ್ಟಿಯಿಂದಲೇ ಈ ಒಂದು ರಿಕ್ರೂಟ್ಮೆಂಟ್ ಪಾಲಿಸಿ, ಪ್ರಮೋಷನ್ ಪಾಲಿಸಿ, ಪ್ಲೇಸ್ಮೆಂಟು ಮತ್ತು ಶಿಸ್ತು ಕ್ರಮ ಇವೆಲ್ಲನೂ ನೀವು ತಿಳ್ಕೊಂಡು ಆಡಳಿತ ಮಂಡಳಿಯವರು ಸಕಾಲಕ್ಕೆ ತೆಗೆದುಕೊಂಡ್ರೆ ಅಲ್ಲಿ ಆರ್ಥಿಕ ಶಿಸ್ತು ತನ್ನಷ್ಟಕ್ಕೆ ತಾನೇ ಬರ್ತದೆ ಸಂಸ್ಥೆನಲ್ಲಿ. ಆಗ ಸಂಸ್ಥೆ ಉತ್ತರೋತ್ತರವಾಗಿ ಬೆಳವಣಿಗೆ ಆಗ್ತದೆ. ಇಷ್ಟು ಅಂಶಗಳನ್ನು, ಆರ್ಥಿಕ ಶಿಸ್ತನ್ನು ಯಾವ ರೀತಿ ಆಡಳಿತ ಮಂಡಳಿಯವರು ಕಾಪಾಡ್ಕೊಬೇಕು, ನಿರ್ದೇಶಕರ ಪಾತ್ರ ಏನು ಈ ಒಂದು ಆರ್ಥಿಕ ಶಿಸ್ತನ್ನು ಕಾಪಾಡೋದ್ರಲ್ಲಿ ಅಂತ ಅಂದ್ಬಿಟ್ಟು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಆಡಳಿತಾತ್ಮಕ ಕೆಲವು ಶಿಸ್ತುಗಳಿದೆ. ಅದು ಸಕಾಲದಲ್ಲಿ ಜನರಲ್ ಬಾಡಿ ಮಾಡೋದು ಈಗಾಗಲೇ ನಾನು ಹೇಳಿದ್ದೀನಿ. ಸಕಾಲದಲ್ಲಿ ಆಡಿಟ್ ಮಾಡಿಸ್ತಕ್ಕದ್ದು, ಅದು ಆಡಳಿತಾತ್ಮಕವಾಗಿರ್ತಕ್ಕಂಥ ಶಿಸ್ತು ಪಾಲನೆ. ಮತ್ತು ಚುನಾವಣೆ, ಬೋರ್ಡ್ಗೆ ಚುನಾವಣೆ ನಡೆಸ್ತಕ್ಕದ್ದು ಸಕಾಲದಲ್ಲಿ. ಅಂದರೆ ನಿಮ್ಮ ಅವಧಿ 5 ವರ್ಷ ಇರ್ತದೆ ಆಡಳಿತ ಮಂಡಳಿಯವರ ಅವಧಿ. ಆದರೆ ನೀವು 4.5 ವರ್ಷ ಮುಗಿತಾ ಇದ್ದಂಗೆನೆ, ಇನ್ನು 6 ತಿಂಗಳು ಇದ್ದಂಗೆನೆ ಪೂರ್ವ ಸಿದ್ಧತೆ ಮಾಡಬೇಕು. ಪ್ರೀ ಅರೇಂಜ್ಮೆಂಟ್ ಫಾರ್ ಎಲೆಕ್ಷನ್. ಹೊಸ ಬೋರ್ಡ್ ರಚನೆ ಆಗೋದಕ್ಕೆ ನೀವು ಚುನಾವಣಾ ದಿನಾಂಕ ಗೊತ್ತುಪಡಿಸೋದು ಮತ್ತು ಕರಡು ಮತದಾರ ಪಟ್ಟಿ ತಯಾರು ಮಾಡೋದಕ್ಕೆ ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸೂಚನೆ ಕೊಡ್ತಕ್ಕದ್ದು, ಸ್ಥಳ ಗೊತ್ತುಪಡಿಸ್ತಕ್ಕದ್ದು ಮತ್ತು ಚುನಾವಣಾ ಸಿಬ್ಬಂದಿಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು, ಇನ್ಫಾರ್ಮೇಷನು, ಮಾಹಿತಿ ಇವೆಲ್ಲವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಯಾರು ಆಡಳಿತ ಮಂಡಳಿನಲ್ಲಿ ಇರ್ತೀರಿ ಅವ್ರ ಜವಾಬ್ದಾರಿ. ಇಲ್ಲದೇ ಇದ್ರೆ 5 ವರ್ಷ ನೀವು ಮುಗಿಸ್ಬಿಟ್ಟು ಮುಂದೆ ಬಂದವ್ರು ನೋಡ್ಕೊಳ್ಳಿ ಅಂತ ಹೋಗ್ಬಿಟ್ರೆ ಆವಾಗ ಏನಾಗುತ್ತೆ, ಈ 68 ಕೆಳಗಡೆ ಕಾಲಮ್ 68 ಕೆಳಗಡೆ ಮತ್ತೆ 10,000 ರೂಪಾಯಿ ಪೆನಾಲ್ಟಿ ಇದೆ ಒಬ್ಬೊಬ್ಬ ಡೈರೆಕ್ಟ್ರು. ಬರೀ ಮುಖ್ಯ ಕಾರ್ಯನಿರ್ವಾಹಕ ಮಾತ್ರ ಅಲ್ಲ, 6 ತಿಂಗಳು ಜೈಲುವಾಸ ಇದೆ. ಇದಲ್ದೇನೆ ಬೋರ್ಡ್ ಸೂಪರ್ಸೀಡ್ ಮಾಡ್ಬೋದು ಸಂಯುಕ್ತ ಸಹಕಾರಿಯವರು. 5 ವರ್ಷ ನೀವು ಚುನಾವಣೆ ನಿಂತ್ಕೊಳಕ್ಕೆ ಬರೋದಿಲ್ಲ ಸಕಾಲದಲ್ಲಿ ಎಲೆಕ್ಷನ್. ಅದು ನಿಮ್ದೇನು 6 ತಿಂಗಳು ಕಡಿಮೆ ಆಗೋದಿಲ್ಲ. ನಿಮ್ಮ ಅವಧಿ ಮುಗಿದ ಮೇಲೆ ಹೊಸ ಬೋರ್ಡ್ ಬರೋದು. ಆದರೆ 6 ತಿಂಗಳು ಇದ್ದಂಗೆನೆ ನೀವು ಪೂರ್ವ ಸಿದ್ಧತೆಯನ್ನು ಮಾಡಬೇಕು. ಮುಂದಿನ ಚುನಾವಣೆಗೆ ನೀವು ಸಕಲ ಏರ್ಪಾಡನ್ನು ಮಾಡ್ತಕ್ಕದ್ದು ಯಾವ ಆಡಳಿತ ಮಂಡಳಿ ಪ್ರಸ್ತುತ ಇರ್ತದೆ ಅದರ ಜವಾಬ್ದಾರಿ. ಇದು ಬಹಳ ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ಶಿಸ್ತು. ಸಕಾಲದಲ್ಲಿ ಜನರಲ್ ಬಾಡಿ, ಸಕಾಲದಲ್ಲಿ ಆಡಿಟು, ಸಕಾಲದಲ್ಲಿ ಚುನಾವಣೆ, ಇವು 3 ಮಾಡಿದರೆ ಸೊಸೈಟಿಗಳು ಜೀವಂತವಾಗಿದೆ ಅಂತ ಅರ್ಥ. ಇಲ್ಲದ ಇದ್ರೆ ಕೈಚೀಲು ಸೊಸೈಟಿ ಅಂತ ಅರ್ಥ. ಕಾರ್ಯದರ್ಶಿ ಬುಕ್ಸ್ ಎಲ್ಲ ತೊಗೊಂಡು ಮನೇಲಿ ಇಟ್ಕೊಂಡಿದ್ದಾನೆ, ಅಧ್ಯಕ್ಷರು ಬಂದಾಗ
ಎಲ್ಲೋ ಹೋಟ್ಲಲ್ಲಿ ಕೂತ್ಕೊಂಡು ಅಥವಾ ಇನ್ನೊಂದು ಕಡೆ ಕೂತ್ಕೊಂಡು ಸೈನ್ ಮಾಡಿಸ್ಕೊತಾನೆ ಅಂತ ಹಂಗಾಗಬಾರ್ದು. ಸೊಸೈಟಿಗಳು ಜೀವಂತವಾಗಿರಬೇಕು ಅಂದರೆ ಕಾಲಕ್ಕೆ ಇವೆಲ್ಲರೂ ನಡೀತಾ ಇರಬೇಕು. ಆಡಳಿತಾತ್ಮಕ ಕಾರ್ಯಗಳಿವು. ಸಂಸ್ಥೆ ಲಾಭದಲ್ಲಿ ಆರ್ಥಿಕ ಶಿಸ್ತಿನ ಕೊಡಬೇಕು ಅಂದರೆ ಆಡಳಿತದಲ್ಲಿ ಎಕ್ಸ್ಪರ್ಟೈಸೇಷನ್ ಇರಬೇಕು, ನಿಮಗೆ ಪರಿಣಿತಿ ಇರಬೇಕು, ಮತ್ತು ವಹಿವಾಟಿನಲ್ಲಿ ನೀವು ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇದು ಜೊತೆಗೆ ಇನ್ನೊಂದು ಹೇಳ್ತಕ್ಕಂಥ ಏನಪ್ಪ ಅಂತಂದರೆ, ನಾನು ಆವಾಗಲೇ ಹೇಳಿದೆ, ಈ 25 ಸೆಪ್ಟೆಂಬರ್ ಒಳಗಡೆ ಜನರಲ್ ಬಾಡಿ ಮಾಡಬೇಕು. ಯಾಕೆ 30 ಅಂತ ಕೊಟ್ಟಿಲ್ಲ? ಮೊದಲಿತ್ತಲ್ಲ 30 ಅಂತ, 5 ದಿವಸ ಯಾಕೆ ಕಡಿಮೆ ಮಾಡಿರು ಅಂತ ಅಂದ್ಬಿಟ್ಟು. ಯಾಕೆ ಹೇಳಿ? ರೀಸನ್ ಏನು? 30 25ಕ್ಕೆ ಜನರಲ್ ಬಾಡಿ ಮಾಡಬೇಕು, ಕಟ್ಟಕಡೆಯ ದಿನಾಂಕ ಅಂತ ಮಾಡಿರೋದು. ಏನೋ ಒಂದು ರೀಸನ್ ಇರಬೇಕಲ್ಲ 5 ದಿವಸ ಕಡಿಮೆ ಮಾಡಿರೋದಕ್ಕೆ. ಹಾಂ ಹಾಂ ಯಾಕಪ್ಪ ಅಂದರೆ, ಮೊದಲು 2013ಕ್ಕೆ ಮುಂಚೆ ಸೆಪ್ಟೆಂಬರ್ 30 ಒಳಗಡೆ ನೀವು ಯಾವಾಗ ಯಾಕಂದ್ರೆ ಜನರಲ್ ಬಾಡಿ ಮಾಡೋದಕ್ಕೆ 6 ತಿಂಗಳು ಟೈಮ್ ಇತ್ತು. ಇವಾಗ ಏನು ಮಾಡಿದರೆ 2013ರಲ್ಲಿ ಕಾಯ್ದೆಗೆ ತಿದ್ದುಪಡಿ ತಂದ್ಬಿಟ್ಟು 97ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಸೆಪ್ಟೆಂಬರ್ 20 ಜನರಲ್ ಬಾಡಿ ಮಾಡಬೇಕು. ಸೆಪ್ಟೆಂಬರ್ 30 ಒಳಗಡೆ ಆ 5 ದಿವಸ ಜನರಲ್ ಬಾಡಿ ಆದ 5 ದಿವಸದೊಳಗಡೆ 7 ತಖ್ತೆಗಳನ್ನು ನೀವು ಇಲಾಖೆಗೆ ಸಲ್ಲಿಸಬೇಕು. 7 ಸ್ಟೇಟ್ಮೆಂಟ್ಸ್ ಅಥವಾ 7 ರಿಟರ್ನ್ಸ್. ಅದನ್ನು ನೀವು 34 ಪ್ರಕಾರ, ಸೆಕ್ಷನ್ 34 ಪ್ರಕಾರ ನೀವು ಅದನ್ನು ಸಲ್ಲಿಸಬೇಕು ಅಂತ ಇದೆ. ಆದರೆ ಸೌಹಾರ್ದ ಸಹಕಾರಿಗಳಾಗಿರ್ತಕ್ಕಂಥವ್ರು ನೀವು ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ಗೆ ಮತ್ತು ಸಂಯುಕ್ತ ಸಹಕಾರಿಗೆ ಒಂದು ಕಾಪಿ, ಸಂಯುಕ್ತ ಸಹಕಾರಿ ಫೆಡರಲ್ ಕಳಿಸ್ಬೇಕು. ಮತ್ತು ಅಲ್ಲಿರ್ತಕ್ಕಂಥ ನೀವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ವ್ಯಾಪ್ತಿ ಬರೋಂಗಿಲ್ಲ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ವ್ಯಾಪ್ತಿ, ಡೆಪ್ಯೂಟಿ ರಿಜಿಸ್ಟ್ರಾರ್ ವ್ಯಾಪ್ತಿ ಬರೋಂಗಿಲ್ಲ, ಡೆಪ್ಯೂಟಿ ಅದು ಸೆಪ್ಟೆಂಬರ್ 30 ಒಳಗಡೆ ಸಲ್ಲಿಸಬೇಕು. ಆ 7 ತಖ್ತೆಗಳು. ಅದಕ್ಕೋಸ್ಕರ 5 ದಿವಸ ನೀವು ಟೈಮ್ ಕೊಟ್ಟಿರ್ತಕ್ಕಂಥ. ಜನರಲ್ ಬಾಡಿ 25 ಒಳಗಡೆ ಮಾಡಿ 30 ಒಳಗಡೆ ನೀವು ಆ ತಖ್ತೆಗಳನ್ನು ಸಲ್ಲಿಸಿ ಅಂತ. ಅದರಲ್ಲಿ ಜನರಲ್ ಬಾಡಿ ನೋಟಿಸ್ ಪ್ರತಿ, ಮೆಂಬರ್ಸ್ಗೆ ನೀವು ನೋಟಿಸ್ ಕೊಡ್ತಿರಲ್ಲ, ಅದೊಂದು ಪ್ರತಿ. ಆಮೇಲೆ ಆಡಿಟ್ ಆಗಿರೋದ್ರ ಬಗ್ಗೆ. ಯಾಕೆ ಅಂತಂದರೆ ಅಲ್ಲಿರೋರಿಗೆ ಗೊತ್ತಾಗಬೇಕು, ಇವರು ಆಡಿಟ್ ಆಗಿದೆ, ಸಕಾಲದಲ್ಲಿ ಜನರಲ್ ಬಾಡಿ ಮಂಡಿಸಿದ್ದಾರೆ ಅಂತ ಗೊತ್ತಾಗಬೇಕು ಇಲಾಖೆನವ್ರಿಗೆ. ಅದಕ್ಕೋಸ್ಕರ ಸರ್ಟಿಫೈಡ್ ಆಡಿಟ್ ರಿಪೋರ್ಟ್ 3 ತಖ್ತೆಗಳು, ಜಮಾ ಖರ್ಚು ತಖ್ತೆ, ಲಾಭ ನಷ್ಟ ತಖ್ತೆ, ಬ್ಯಾಲೆನ್ಸ್ ಶೀಟು, ಅವನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ, ಹಣಕಾಸು ತಖ್ತೆಗಳು, ಅದನ್ನು ಕೊಡಬೇಕು. ಅದ್ರ ಜೊತೆಗೆ ಯಾವುದಾದ್ರೂ ಬೈಲಾ ತಿದ್ದುಪಡಿ ಮಾಡಿದರೆ ಜನರಲ್ ಬಾಡಿಗೆ ಆ ನೋಟಿಸ್ನಲ್ಲಿ ಇರ್ತದೆ. ಬೈಲಾ ತಿದ್ದುಪಡಿ ಕಳ್ಸೋಕೆ 60 ದಿವಸ ಟೈಮ್ ಇರ್ತದೆ. ಆದರೆ ಬೈಲಾ ಏನು ತಂದಿದ್ದೀರಿ ಜನರಲ್ ಬಾಡಿಗೆ ತಿದ್ದುಪಡಿಗೆ ಅಂದರೆ ಆ ನೋಟಿಸ್ನಲ್ಲಿ ಇರ್ತದೆ, ಅದರ ಒಂದು ಪ್ರತಿ. ಆಮೇಲೆ ನಿಮ್ಮ ಜನರಲ್ ಬಾಡಿ ಯಾವತ್ತಾಯಿತು, ನಿಮ್ಮ ಆಡಳಿತ ಮಂಡಳಿಯ ಅವಧಿ ಇನ್ನೂ ಬಾಕಿ ಎಷ್ಟು ವರ್ಷ ಇದೆ ಅಂತ ತಿಳಿಸ್ಬೇಕು. ಇವಾಗ 5 ವರ್ಷದಲ್ಲಿ 2 ವರ್ಷ ಆಗಿದೆಯಾ, ಇನ್ನು ನಿಮಗೆ 3 ವರ್ಷ ಇದೆಯಾ, ಅದು 3 ವರ್ಷ ಆಗಿದೆಯಾ, ಇನ್ನೂ 2 ವರ್ಷ ಇದೆಯಾ, ಡ್ಯೂ ಡೇಟ್ ಯಾವಾಗ, ಎಲೆಕ್ಷನ್ ಡ್ಯೂ ಡೇಟ್ ಬೋರ್ಡ್ಗೆ, ಅದನ್ನು ತಿಳಿಸ್ಬೇಕು. ಆಮೇಲೆ ಆಡಿಟ್ ರಿಪೋರ್ಟ್ನಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ, ಡಿಫೆಕ್ಟ್ಸನ್ನು ನೋಟಿಸ್ ಮಾಡಿದರೆ ಆ ಡಿಫೆಕ್ಟ್ಸನ್ನು ನೀವು ಅನುಪಾಲನೆ ಮಾಡಬೇಕು, ರೆಕ್ಟಿಫೈ ಮಾಡಬೇಕು, ಅನುಪಾಲನಾ ವರದಿ ಸಲ್ಲಿಸಬೇಕು. ಅದರ ಅನುಪಾಲನಾ ವರದಿ ಅಂದರೆ ಯಾವುದಾದ್ರೂ ಹಣ ದುರುಪಯೋಗ ಆಗಿದ್ರೆ, ವಂಚನೆ ಪ್ರಕರಣಗಳು ಬಂದಿದ್ರೆ ಆಡಿಟ್ ರಿಪೋರ್ಟ್ನಲ್ಲಿ ಆ ಉಸೂಲಾತಿಗೆ ಅವ್ರ ಮೇಲೆ ಕ್ರಮ ತಗೊಬೇಕು. ಇವಾಗ ನಿಮ್ಮ ಸಂಘದಲ್ಲಿ ಏನಾದರೂ ಹಣ ದುರುಪಯೋಗ ಆಗಿದ್ರೆ ಅಥವಾ ಅವ್ಯವಹಾರಗಳಾಗಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋ ಅಧಿಕಾರ ಯಾರಿಗಿದೆ? ಬೋರ್ಡ್ಗಿದೆ. ಬೋರ್ಡ್ನ ರೆಸಲ್ಯೂಷನ್ ಮಾಡಿ ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕರಿಗೆ ಅಧಿಕಾರ ಕೊಡಬೇಕು. ಅವರು ಸಂಬಂಧಪಟ್ಟಂಥವ್ರ ಮೇಲೆ ಕೇಸ್ ಹಾಕಬೇಕು. ಉಸೂಲಾತಿಗೆ ಇಲಾಖೆನವ್ರು ಕೇಸ್ ಹಾಕೋದಲ್ಲ. ರಿಕವರಿಗೆ ಸಿವಿಲ್ ಕೇಸ್ ಕೊಡಬೇಕಾದ್ರೂ ನೀವೇ, ಕ್ರಿಮಿನಲ್ ಕೇಸ್ ಕೊಡಬೇಕಾದ್ರೂ ಕಂಪ್ಲೇಂಟ್ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗಿರೋದು ನೀವೇನೇನೆ. ಬೇಕಾದ್ರೆ ನಮ್ಮ ಫೆಡರೇಷನ್ ಅವ್ರ ಸಹಕಾರ ಪಡ್ಕೊಬೋದು, ನೀವು ಡೆವಲಪ್ಮೆಂಟ್ ಆಫೀಸರ್ ಅವರನ್ನ ಮಾರ್ಗದರ್ಶನ ಪಡ್ಕೊಬೋದು. ಆದರೆ ಬೋರ್ಡ್ನಲ್ಲಿ ರೆಸಲ್ಯೂಷನ್ ಆಗಿ ಕ್ರಮ ಇಡಬೇಕು. ಸೊ ಸಿವಿಲ್ ಕ್ರಮ ಮತ್ತು ಕ್ರಿಮಿನಲ್ ಕ್ರಮ ಏನಾಗಿದೆ ಅನ್ನೋದು ವರದಿ ಮಾಡಬೇಕು. ಹೌದಾ? ಆಮೇಲೆ ಡಿವಿಡೆಂಟ್ ಎಷ್ಟು ಡಿಕ್ಲೇರ್ ಮಾಡಿದ್ದೀರಿ? ಯಾಕೆಂದರೆ ನಾನು ಆವಾಗಲೇ ಹೇಳಿದೆ, ಲಾಭಾಂಶವನ್ನು ಡಿವಿಡೆಂಟ್ ಕೊಡೋ ಹಂಚಿಕೆ ಮಾಡ್ತಕ್ಕಂಥ ಅಧಿಕಾರ ಇರೋದು ಜನರಲ್ ಬಾಡಿಗೆ. ಅದರಿಂದ ಆ ಜನರಲ್ ಬಾಡಿನಲ್ಲಿ ಎಷ್ಟು ಡಿವಿಡೆಂಟನ್ನು ಮೆಂಬರ್ಸ್ಗೆ ನೀವು ಡಿಕ್ಲೇರ್ ಮಾಡಿದ್ದೀರಿ, ಘೋಷಣೆ ಮಾಡಿದ್ದೀರಿ, 5 ಮಾಡಿದಿರೋ, 10 ಮಾಡಿದಿರೋ, 15 ಮಾಡಿದಿರೋ, ಮ್ಯಾಕ್ಸಿಮಮ್ ಅಂದರೆ 25 ಮಾಡಿ, ಎಷ್ಟು ಮಾಡಿದ್ದೀರಿ ಅನ್ನೋದು ಗೊತ್ತಾಗಬೇಕು. ಗೊತ್ತಾಯ್ತಾ? ಇಷ್ಟು 7 ತಖ್ತೆಗಳನ್ನು ನೀವು ಈ ಒಂದು ಸೆಪ್ಟೆಂಬರ್ 30 ಒಳಗಡೆ ಕೊಡಬೇಕು. ಈ ಒಂದು ಸೆಕ್ಷನ್ 34 ಪ್ರಕರಣ 34 ಪ್ರಕಾರ ಇದನ್ನು ನೀವು ಕೊಡೋದಕ್ಕೆ ವಿಫಲರಾದರೆ ಮತ್ತೆ 68ಅಲ್ಲಿ ಈ ಒಂದು ದಂಡ ಮತ್ತು ಶಿಕ್ಷೆ ಅಪರಾಧದಲ್ಲಿ ಒಬ್ಬೊಬ್ಬ ಡೈರೆಕ್ಟ್ರಿಗೆ 5,000 ರೂಪಾಯಿ ಪೆನಾಲ್ಟಿ ಇದೆ, 6 ತಿಂಗಳು ಜೈಲುವಾಸ ಇದೆ. ಬರೀ ಮುಖ್ಯ ಕಾರ್ಯನಿರ್ವಾಹಕರು ಮಾತ್ರ ಅಲ್ಲ, ಈ ಕಾನೂನು ಓದ್ಕೊಬೇಕು. ಯಾಕೆಂದರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನಾಳೆ ಬೆಳಗ್ಗೆ ನನಗೆ ಗೊತ್ತಿರಲಿಲ್ಲ ಕೊಲೆ ಮಾಡಿದ್ರೆ ಏನು ಶಿಕ್ಷೆ ಅಂತ ಅಂದ್ಬಿಟ್ಟು ಕೊಲೆ ಮಾಡಿಬಿಟ್ಟೆ ಅಂತಂದರೆ ಮನ್ನಾ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಕಾನೂನನ್ನು ಓದ್ಕೊಳ್ಳಿ,
ಅಲ್ಲೂ ನಿಮ್ಮ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಮತ್ತು ಶಿಸ್ತುಬದ್ಧವಾದಂಥ ಒಂದು ಅಧಿಕಾರ ನಿಮ್ಗೆ ಏನೇನಿದೆ, ಜವಾಬ್ದಾರಿ ಏನಿದೆ, ಅದನ್ನು ಚಲಾಯಿಸಿ. ಆವಾಗ ಮಾತ್ರ ನೀವು ನಿಜವಾದಂಥ ವೃತ್ತಿಪರ ನಿರ್ದೇಶಕರು ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಆವಾಗ ಸಮಾಜನೂ ನಿಮ್ಮ ಸೊಸೈಟಿನ ಗೌರವಿಸ್ತದೆ, ಇಲಾಖೆನೂ ಗೌರವಿಸುತ್ತೆ, ಮತ್ತು ಜನಪ್ರತಿನಿಧಿಗಳು ಸಹ ಗೌರವಿಸ್ತಾರೆ, ಮತ್ತು ನಮ್ಮ ಫೆಡರಲ್ ಸಂಸ್ಥೆಗಳು ಸಹ ನಿಮ್ಮ ಸಂಸ್ಥೆಯನ್ನು ಗೌರವಿಸ್ತಾರೆ. ಸೊ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ನಾವು ಬೇಕಾಬಿಟ್ಟು ಸಂಘ ಹುಟ್ಟಾಕೋದು ಭಾಳ ಸುಲಭ. ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳೋದು, ಒಂದು 500 ಜನದಿಂದ ಶೇರ್ ತೊಗೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳೋದು ಭಾಳ ಸುಲಭ. ಆದರೆ ಅದು ನಿರ್ವಹಣೆ ಇದೆಯಲ್ಲ, ಕಾರ್ ತಗೊಳೋದು ಭಾಳ ಸುಲಭ. ಆದರೆ ಕಾರನ್ನು ನಾವು ಮೇಂಟೆನೆನ್ಸ್ ಮಾಡೋದು ಇದೆಯಲ್ಲ ವರ್ಷ ಅದು ಬಹಳ ಮುಖ್ಯ. ಅದೇ ರೀತಿ ಸಂಘಗಳನ್ನು ಸಹ ಅಷ್ಟೇ ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಭಾಳ ಮುಖ್ಯ. ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಎತ್ತರದಿಂದ ಎತ್ತರಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಬಹಳ ಜವಾಬ್ದಾರಿತವಾಗಿರ್ತಕ್ಕಂಥ ಕೆಲಸ. ಅದನ್ನು ನಾವು ಸುಲಭ ಅಂತ ತಿಳ್ಕೊಬಾರ್ದು. ನಾವು ಕಾನೂನುಗಳನ್ನು, ಬೈಲಾವನ್ನು ಮತ್ತು ವಿಚಾರ ವಿನಿಮಯ ಮಾಡ್ಕೋಬೇಕು. ನಾವು ಬರೀ ನಾವೇ ಓದ್ಕೊಂಡು ಮಂಡುಕ ಥರ ಇರಬಾರ್ದು, ವಿಚಾರ ವಿನಿಮಯ ಮಾಡ್ಕೋಬೇಕು. ಕೆಲವರು ಹೇಳ್ತಾರೆ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಕೆಲವು ಸೊಸೈಟಿಗಳು, ಅವ್ರು ಹೇಳಿದ್ರು ಅವ್ರ ಪ್ರಗತಿಯನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ರು. ಅಂಥವುಗಳನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ವಿಸಿಟ್ ಮಾಡಿ, ತೊಂದರೆ ಇಲ್ಲ. ನಿಮ್ಮ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ವಿಸಿಟ್ ಮಾಡಿ. ನೀವು ಮಂಗಳೂರು, ಅದೇ ರೀತಿ ಉಡುಪಿ, ಅದೇ ರೀತಿ ಬೆಳಗಾವಿ, ಬೇರೆ ಬೇರೆ ಒಳ್ಳೊಳ್ಳೆ ಸಂಘಗಳಿವೆ, ಅಂಥವಕ್ಕೆ ವಿಸಿಟ್ ಮಾಡಿ. ಎಲ್ಲೆಲ್ಲಿ ಒಳ್ಳೆ ಸ್ಕೀಮ್ಗಳು, ಕಾರ್ಯಕ್ರಮಗಳಿವೆ ಅವುಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ. ಗೊತ್ತಾಯ್ತಾ? ಅಂಥವೆಲ್ಲವನ್ನು ನಾವು ವಿಚಾರ ವಿನಿಮಯ ಮಾಡ್ಕೊಂಡಾಗ ಮಾತ್ರ ನಮ್ಮ ಸಂಸ್ಥೆಗಳು ಪ್ರಬುದ್ಧಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗ್ತದೆ.